ಎಲ್ರಿಗೂ ನಮಸ್ತೆ. ಚಾಟ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಹಾಕಿದ್ದಾರೆ, ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ ಅಂತ ಹೇಳಿ. ಸೊ ಯಾರ್ಯಾರು ಅಡ್ಮಿಟ್ ಆಗಿದ್ದೀರಾ, ಜಾಯ್ನ್ ಆಗಿದ್ದೀರಾ ಆನ್ಲೈನ್ ಕ್ಲಾಸ್ಗೆ, ಅವರು ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇನ್ಫಾರ್ಮ್ ಮಾಡಿ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗ್ಲಿಕ್ಕೆ. ಸೊ ಇದು ನಿನ್ನೆ ತರಗತಿ ಸೌಂಡ್ ಫಸ್ಟ್ ಒಂದು ಪಾರ್ಟ್ 1 ನೋಡಿದ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ಸೌಂಡ್ ಅನ್ನೋ ಚಾಪ್ಟರ್ ಇದೆ ಪಾರ್ಟ್ 2, ಅದೇ ಕಂಟಿನ್ಯೂಯೇಷನ್ ಇರುತ್ತೆ. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಿಮಗೆ ಒಂದು ಹೋಮ್ವರ್ಕ್ ಕೊಟ್ಟಿದ್ದೆ, ಇದು ನೀವೇ ಸಾಲ್ವ್ ಮಾಡಿ ಹಿಂಟ್ ಕೊಡ್ತೀನಿ ಅಂತ ಹೇಳಿ. Two sound waves have frequencies of 500 Hz and 700 Hz. If the speed of the sound in air is 350 meter per second, what is the difference in their wavelengths ಅಂತ ಹೇಳಿ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ಫ್ರೀಕ್ವೆನ್ಸೀಸ್ ಕೊಟ್ಟಿದ್ದಾರೆ, ನಾವು ಡಿಫ್ರೆನ್ಸ್ ನ ಫೈಂಡ್ ಔಟ್ ಮಾಡಬೇಕು. ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ λ1 λ2 ವೇವ್ ಲೆಂತ್ಸ್ ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಫಾರ್ಮುಲಾ ನಮಗೆ ಗೊತ್ತಿದೆ, ಸ್ಪೀಡ್ ಆಫ್ ದಿ ಸೌಂಡ್ ಈಕ್ವಲ್ಸ್ ಪ್ರಾಡಕ್ಟ್ ಆಫ್ ದಿ ಫ್ರೀಕ್ವೆನ್ಸಿ ಅಂಡ್ ವೇವ್ ಲೆಂತ್ ಆಫ್ ದಿ ಸೌಂಡ್ ವೇವ್ಸ್ ಅಂತ ಹೇಳಿ. ಸೊ ಅದು ಕೂಡ ಹಿಂಟ್ ಕೊಟ್ಟಿದ್ದೆ, ಯಾರಾದ್ರೂ ಕಂಪ್ಲೀಟ್ ಮಾಡಿದ್ರೆ ಪ್ರಾಬ್ಲಮ್ ಚಾಟ್ ಬಾಕ್ಸ್ ಅಲ್ಲಿ ಆನ್ಸರ್ ಹಾಕ್ಬೋದು ಎಷ್ಟು ಬಂತು ಅಂತ ಹೇಳಿ, ಯಾವ ಆಪ್ಷನ್ ಕರೆಕ್ಟ್ ಇದೆ ಅಂತ ಹೇಳಿ. ಸೊ ಇದನ್ನ ಸಾಲ್ವ್ ಮಾಡಿದಾಗ ನಮ್ಗೆ ವಿ ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ, 350 ಕೊಟ್ಟಿದ್ದಾರೆ. ಸೊ 350 ಈಕ್ವಲ್ಸ್ f1 ಫ್ರೀಕ್ವೆನ್ಸಿ ಎಷ್ಟಿದೆ, 500 Hz ಇದೆ. ಸೊ 500 ಇಂಟು λ1 ಅಂತ ಬರ್ಕೋತೀರ. ಸೊ λ1 ಬೇಕು ಅಂತ ಹೇಳಿದ್ರೆ ಏನಾಗುತ್ತೆ, 350 ಡಿವೈಡೆಡ್ ಬೈ 500. ಸೊ 0 0 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನ್ ಆನ್ಸರ್ ಸಿಗತ್ತೆ ನಿಮಗೆ, 0.7 ಆನ್ಸರ್ ಸಿಗತ್ತೆ. ಸೊ 0.7 ಮೀಟರ್. ನೆಕ್ಸ್ಟ್ ವಿ ಈಕ್ವಲ್ಸ್ f2 ಇಂಟು λ2 ಮಾಡ್ತೀರಾ. ಸೊ ಇದು 350 ಹಾಗೆ ಬರ್ಕೋತೀರಾ. f2 ಎಷ್ಟಿದೆ, 700 Hz ಇದೆ ಅಲ್ವಾ. ಸೊ 700 λ2 λ2 ಈಕ್ವಲ್ಸ್ 350 ಡಿವೈಡೆಡ್ ಬೈ 700. ಸೊ ಇದನ್ನು ಕ್ಯಾನ್ಸಲ್ ಮಾಡಿದ್ರೆ 0 0 35 ಡಿವೈಡೆಡ್ ಬೈ 70 ಆಗುತ್ತೆ. 1 2 1/2 ಅಂತ ಹೇಳಿದ್ರೆ 0.5. ಸೊ 35 1 ಇದು 2 1/2 ಅಂತ ಹೇಳಿದ್ರೆ 0.5 ಆಗುತ್ತೆ. ಸೊ ಡೆಲ್ ಲ್ಯಾಂಬ್ಡಾ ಅಂತ ಹೇಳಿದ್ರೆ ಏನು, ನಮಗೆ λ1 ಮೈನಸ್ λ2 ಅಲ್ವಾ. ಸೊ λ1 ಎಷ್ಟು ಸಿಕ್ಕಿದೆ, 0.7 ಮೀಟರಾ. ಸೊ 0.7 ಮೈನಸ್ 0.5, ಡೆಲ್ ಲ್ಯಾಂಬ್ಡಾ ಈಕ್ವಲ್ಸ್ 0.2 ಮೀಟರ್. ಚಾರ್ಟ್ ಬಾಕ್ಸ್ ಅಲ್ಲಿ ಕೆಲವೊಬ್ರು ಹಾಕಿದ್ದಾರೆ ಆಪ್ಷನ್ ಎ 0.2 ಮೀಟರ್ ಅಂತ ಹೇಳಿ. ಸೊ ಆನ್ಸರ್ ಕರೆಕ್ಟ್ ಆಗಿದೆ, ಯಾರು ಹಾಕಿದ್ದೀರಾ ಅವರು. ಆಪ್ಷನ್ ಎ ಇಸ್ ದ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಟೂ ಸೌಂಡ್ ವೇವ್ಸ್ ಹ್ಯಾವ್ wavelengths of 0.8 meter and 0.4 meter respectively. If both travel through the same medium, ಸ್ಪೀಡ್ ಕೊಟ್ಟಿದ್ದಾರೆ 320 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿ. ವಾಟ್ ಈಸ್ ದ ಡಿಫ್ರೆನ್ಸ್ ಇನ್ ದೇರ್ ಫ್ರೀಕ್ವೆನ್ಸೀಸ್ ಅಂತ ಹೇಳಿ ಕೇಳಿದ್ದಾರೆ. ಅಂತ ಹೇಳಿದ್ರೆ ಪ್ರೀವಿಯಸ್ ಕ್ವಶನ್ ಅಲ್ಲಿ ಡಿಫ್ರೆನ್ಸ್ ಇನ್ ದೇರ್ ವೇವ್ ಲೆಂತ್ಸ್ ಅಂತ ಕೇಳಿದ್ರು, ಈ ಕ್ವಶನ್ ಅಲ್ಲಿ ಡಿಫ್ರೆನ್ಸ್ ಇನ್ ದೇರ್ ಫ್ರೀಕ್ವೆನ್ಸೀಸ್ ಅಂತ ಕೇಳಿದ್ದಾರೆ. ಅಂದ್ರೆ ಎರಡು ವ್ಯಾಲ್ಯೂಸ್ ವೇವ್ ಲೆಂತ್ಸ್ ಅವರೇ ಕೊಟ್ಟಿದ್ದಾರೆ, ನಾವು f1 f2 ನ ಫೈಂಡ್ ಔಟ್ ಮಾಡಿ ಡಿಫ್ರೆನ್ಸ್ ನ ಫೈಂಡ್ ಔಟ್ ಮಾಡ್ಬೇಕಿರತ್ತೆ. ಸೊ ಗಿವನ್ ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳಿ. ಸೊ ಯಾರ್ಯಾರು ಅಟೆಂಡ್ ಆಗಿದ್ದೀರಾ ಅವರು ಒಂದ್ ಕಡೆ ನೋಟ್ ಮಾಡ್ಕೊಂತ ಹೋಗಿ. ಸೈನ್ಸು ಮ್ಯಾಥ್ಸ್ ಎರಡು ಇರುತ್ತೆ ಕ್ಲಾಸಸ್. ಸೈನ್ಸ್ ಒಂದ್ ಕಡೆ, ಮ್ಯಾಥ್ಸ್ ಒಂದ್ ಕಡೆ ನೀವು ನೋಟ್ ಮಾಡ್ಕೊಂಡ್ರೆ ಹೆಲ್ಪ್ ಆಗತ್ತೆ ನೆಕ್ಸ್ಟ್ ನಿಮ್ಗೆ ರೆಫರ್ ಮಾಡ್ಲಿಕ್ಕೆ. ಸೊ ಗಿವನ್ λ1 ಈಕ್ವಲ್ಸ್ 0.8 ಮೀಟರ್, λ2 ಈಕ್ವಲ್ಸ್ 0.4 ಮೀಟರ್. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಸ್ಪೀಡ್ ಆಫ್ ದಿ ಸೌಂಡ್ v ಈಕ್ವಲ್ಸ್ 320 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿ ಕೇಳಿದ್ದಾರೆ. ಸೊ ವಿ ನೀಡ್ ಟು ಫೈಂಡ್ ಫ್ರೀಕ್ವೆನ್ಸಿ f1 ಅಂಡ್ ಫ್ರೀಕ್ವೆನ್ಸಿ f2. ಸೊ ಹಾಗೆ ಡೆಲ್ ಎಫ್ ಅಂತ ಹೇಳಿದ್ರೆ f2 ಮೈನಸ್ f1 ಅಂತ ಹೇಳಿ ಬರುತ್ತೆ. ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಬೇಕು. ಸೊ ಡೆಲ್ ಎಫ್ ನ f2 ಮೈನಸ್ f1 ಅಂತಾನೆ ಏನಕ್ಕೆ ತಗೊಂಡೆ, f1 ಮೈನಸ್ f2 ಮಾಡ್ಬೋದಿತ್ತಲ್ಲ ಅಂತ ಕ್ವಶನ್ ಬರ್ಬೋದು ನಿಮಗೆ. ಸೊ λ1 λ2 ವ್ಯಾಲ್ಯೂನ ನೋಡ್ಬೋದು ನೀವು. λ1 ಇಸ್ ಗ್ರೇಟರ್ ದನ್ λ2 ಅಲ್ವಾ. ವೇವ್ ಲೆಂತ್ ಯಾವ್ದಕ್ಕೆ ಜಾಸ್ತಿ ಇರುತ್ತೋ ಅದ್ರದ್ದು ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ. ಸೊ λ2 ವೇವ್ ಲೆಂತ್ ಏನಿದೆ, ಕಡಿಮೆ ಇದೆ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ ಅಂತ. ಸೊ ಅದಕ್ಕೆ ನಾನು f2 ಮೈನಸ್ f1 ಅಂತ ಹೇಳಿ ತಗೊಂಡಿದ್ದೀನಿ. ಸೊ ನಮಗೆ ಫಾರ್ಮುಲಾ ಗೊತ್ತಿದೆ, v ಈಕ್ವಲ್ಸ್ f ಇಂಟು ಲ್ಯಾಂಬ್ಡಾ ಅಂತ ಹೇಳಿ.
ಸೊ ವಿ ಈಕ್ವಲ್ಸ್ F1 ಲ್ಯಾಂಬ್ಡಾ 1 ಅಂತ ಹೇಳಿ ತಗೊಂಡ್ರೆ ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ 320 ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ F1 ಫೈಂಡ್ ಔಟ್ ಮಾಡಬೇಕು. ಲ್ಯಾಂಬ್ಡಾ 1 ವ್ಯಾಲ್ಯೂ ಏನಿದೆ 0.8 ಮೀಟರ್. ಸೊ ಇಂಟು 0.8. F1 ಬೇಕು ಅಂತ ಹೇಳಿದ್ರೆ 320 ಡಿವೈಡೆಡ್ ಬೈ 0.8. ಸೊ F1 ವ್ಯಾಲ್ಯೂ ಏನಾಗುತ್ತೆ 320 ಡಿವೈಡೆಡ್ ಬೈ 0.8 ಇದೆ. ಸೊ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 10 ಅಂತನಾದ್ರೂ ಮಾಡ್ಕೋಬಹುದು, ಇಲ್ಲ ನೀವು ಪಾಯಿಂಟ್ ನ ಶಿಫ್ಟ್ ಮಾಡ್ಕೋಬಹುದು. ಸೊ ಪಾಯಿಂಟ್ ಶಿಫ್ಟ್ ಮಾಡ್ಕೊಂಡ್ರೆ ಇದೇನಾಗುತ್ತೆ 3200 ಡಿವೈಡೆಡ್ ಬೈ 8. 10 ಇಂದ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರಿ ಅಂದ್ರೆ ಸೊ 8 1s 8 4s 42 2 zeros ಹಾಗೆ ಬರ್ಕೋತೀವಿ. F1 ಏನ್ ಸಿಕ್ತು ಅವಾಗ ನಿಮಗೆ 400 ಹರ್ಟ್ಸ್. ಯೂನಿಟ್ ಬರಿಬೇಕು, ಮರಿಬಾರ್ದು, ನೆನೇನು ಹೇಳಿದ್ದೀನಿ. ನೆಕ್ಸ್ಟ್ F2 ಫೈಂಡ್ ಔಟ್ ಮಾಡಬೇಕು. ಸೇಮ್ ಪ್ರೊಸೀಜರ್ F2 ಫೈಂಡ್ ಔಟ್ ಮಾಡ್ತೀರಾ. ಸೊ V ಈಕ್ವಲ್ಸ್ F2 ಇಂಟು ಲ್ಯಾಂಬ್ಡಾ 2 320 ಈಕ್ವಲ್ಸ್ F2 ಅಂತ ಹೇಳಿದ್ರೆ ಎಷ್ಟು ಕೊಟ್ಟಿದ್ದಾರೆ 0.4 ಅಲ್ವಾ. ಸೊ ಸಾರಿ ಲ್ಯಾಂಬ್ಡಾ 2 0.4, F2 ನಾವು ಫೈಂಡ್ ಔಟ್ ಮಾಡಬೇಕು. ಸೊ F2 ಬೇಕು ಅಂತ ಹೇಳಿದ್ರೆ 320 ಡಿವೈಡೆಡ್ ಬೈ 0.4. ಇಲ್ಲೂ ಕೂಡ ಅದೇ ಪ್ರೊಸೀಜರ್, ಪಾಯಿಂಟ್ ನ ಶಿಫ್ಟ್ ಮಾಡ್ಕೊಳ್ಳಿ ಅಥವಾ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 10 ಮಾಡಿ. ಸೊ 3200 ಡಿವೈಡೆಡ್ ಬೈ 4 ಆಗುತ್ತೆ. ಸೊ 4 1s 4 8s 32 2 zeros ಬರ್ಕೋತೀವಿ. F2 ಏನಾಯ್ತು ಅವಾಗ 800 ಹರ್ಟ್ಸ್. ಸೊ ಡೆಲ್ ಲ್ಯಾಂಬ್ಡಾ ಅಂತ ಡೆಲ್ ಎಫ್ ಅಂತ ಹೇಳಿದ್ರೆ ಏನಂತ ಬರ್ಕೊಂಡಿದ್ದೆ ನಾನು F2 ಮೈನಸ್ F1 ಅಲ್ವಾ. ಸೊ F2 800 ಮೈನಸ್ 400. ಸೊ ಡೆಲ್ ಎಫ್ ಏನಾಗುತ್ತೆ ವ್ಯಾಲ್ಯೂ 400 ಹರ್ಟ್ಸ್ ಆಗುತ್ತೆ. ಸೊ ಯಾವ ಆಪ್ಷನ್ ಅಲ್ಲಿ ಇದೆ ಆಪ್ಷನ್ ಸಿ 400 ಹರ್ಟ್ಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 2023 ಅಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಕೇಳಿರೋಂಥದ್ದು ಕ್ವಶನ್ ನಂಬರ್ 37 ಆಗಿರುತ್ತೆ. An engine approaches a vertical cliff with constant speed 72 km per hour. When the engine is at distance of a 0.7 km from the cliff, it blows a whistle. The driver hears the echo after a time. ಅಂತ ಅಂದ್ರೆ ಎಷ್ಟು ಟೈಮ್ ಆದ್ಮೇಲೆ ಅವನಿಗೆ ಎಕೋ ಕೇಳಿಸುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿ ಕೇಳಿರೋದು. ಬ್ರಾಕೆಟ್ ಅಲ್ಲಿ ಸ್ಪೀಡ್ ಆಫ್ ದ ಸೌಂಡ್ ಇನ್ ಏರ್ ಇಸ್ 330 ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸಾರಿ ಅದು ಮೀಟರ್ ಪರ್ ಸೆಕೆಂಡ್ ಆಗ್ಬೇಕಿತ್ತು, ಕಿಲೋಮೀಟರ್ ಪರ್ ಸೆಕೆಂಡ್ ಆಗಿದೆ. ಸೊ ಮೀಟರ್ ಪರ್ ಸೆಕೆಂಡ್ ಅದು. ಸೊ ನೆಕ್ಸ್ಟ್ ಏನೇನ್ ಕೊಟ್ಟಿದ್ದಾರೆ ಗಿವನ್ ಏನೇನ್ ಕೊಟ್ಟಿದ್ದಾರೆ ಬರ್ಕೊಳ್ಳಿ. ಫಸ್ಟ್ ಗಿವನ್ ಏನಿದೆ ಸ್ಪೀಡ್ ಆಫ್ ದಿ ಇಂಜಿನ್ ಫಸ್ಟ್ ಕೊಟ್ಟಿರೋಂಥದ್ದವ್ರು. ಸೊ ಇಲ್ಲಿ ಎರಡು ಸ್ಪೀಡ್ ಇದೆ, ಒಂದು ಸ್ಪೀಡ್ ಆಫ್ ದಿ ಇಂಜಿನ್ ಒಂದಿದೆ, ನೆಕ್ಸ್ಟ್ ಸ್ಪೀಡ್ ಆಫ್ ಸೌಂಡ್ ಇದೆ. ಸೊ ಎರಡು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸ್ಪೀಡ್ ಆಫ್ ಇಂಜಿನ್. ಸೊ ಸ್ಪೀಡ್ ಆಫ್ ಇಂಜಿನ್ ಏನಾಗುತ್ತೆ ಅದನ್ನ ಎಸ್ ಅಂತ ತಗೊಳ್ಳಿ. ಸೊ ನಿಮಗೆ ಅವಾಗ ಅದನ್ನ ವಿ ಅಂತ ತಗೊಂಡ್ರೆ ಸ್ಪೀಡ್ ಆಫ್ ಸೌಂಡ್ ಕನ್ಫ್ಯೂಸ್ ಆಗಲ್ಲ. ಸೊ ಎಸ್ ಈಕ್ವಲ್ಸ್ 72 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳಿ ಕೊಟ್ಟಿದ್ದಾರೆ. ನಾನು ನೆನ್ನೆ ಕ್ಲಾಸಲ್ಲೂ ಹೇಳಿದ್ದೆ ಯಾವುದೇ ಯೂನಿಟ್ಸ್ ನ ಎಸ್ ಐ ಯೂನಿಟ್ಸ್ ಕನ್ವರ್ಟ್ ಮಾಡ್ಕೊಂಡು ನೀವು ಸಿಂಪ್ಲಿಫಿಕೇಶನ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಎರರ್ ಆಗತ್ತೆ ಆನ್ಸರ್ ಅಲ್ಲಿ ಅಂತ ಹೇಳಿ. ಸೊ 72 ಕಿಲೋಮೀಟರ್ ಪರ್ ಅವರ್ ನ ನೀವು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ 72 ಕಿಲೋಮೀಟರ್ ಪರ್ ಅವರ್ ಇದೆ. ಸೊ ಮೀಟರ್ ಪರ್ ಸೆಕೆಂಡ್ ಹೇಗೆ ಕನ್ವರ್ಟ್ ಮಾಡೋದು ಅಂತ ಹೇಳಿದ್ರೆ ಇವಾಗ ನಮ್ಗೆ ಕಿಲೋಮೀಟರ್ ಇರೋದು ಮೀಟರ್ಸ್ ಆಗ್ಬೇಕು. ಮೀಟರ್ಸ್ ಆಗ್ಬೇಕು ಅಂತ ಹೇಳಿದ್ರೆ ಈಗ ಕಿಲೋಮೀಟರ್ ಕ್ಯಾನ್ಸಲ್ ಆಗ್ಬೇಕು ಅಂತ ಹೇಳಿದ್ರೆ ಡಿನಾಮಿನೇಟರ್ ಅಲ್ಲಿ ಬರ್ಬೇಕಲ್ವಾ. ಸೊ 1 ಕಿಲೋಮೀಟರ್ ಎಷ್ಟಕ್ಕೆ ಈಕ್ವಲ್ಸ್ ಆಗತ್ತೆ ಮೀಟರ್ಸ್ ಅಲ್ಲಿ ತಗೊಂಡ್ರೆ 1000 ಮೀಟರ್ಸ್. ಸೊ ಎರಡು ಸೇಮ್ ವ್ಯಾಲ್ಯೂ ಇಂದ ಡಿವೈಡೆಡ್ ಬೈ ಅಂಡ್ ಮಲ್ಟಿಪ್ಲಿಕೇಶನ್ ಮಾಡ್ತಿದೀವಿ ಎರಡಕ್ಕೂ. ನೆಕ್ಸ್ಟ್ ಅವರ್ ಕ್ಯಾನ್ಸಲ್ ಆಗ್ಬೇಕು. ಅವರ್ ಕ್ಯಾನ್ಸಲ್ ಆಗ್ಬೇಕು ಅಂದ್ರೆ ನಮ್ಗೆ ನ್ಯೂಮರೇಟರ್ ಅಲ್ಲಿ ಬರ್ಬೇಕಲ್ವಾ. ಸೊ 1 hour ಡಿವೈಡೆಡ್ ಬೈ ಎಷ್ಟು ಸೆಕೆಂಡ್ಸ್ ಆಗತ್ತೆ 1 hourಗೆ 3600 ಸೆಕೆಂಡ್ಸ್. ಸೊ ಈಗ ಇಲ್ಲಿ ಕಿಲೋಮೀಟರ್ ಕ್ಯಾನ್ಸಲ್ ಆಗತ್ತೆ, ಅವರ್ ಕ್ಯಾನ್ಸಲ್ ಆಗತ್ತೆ, ನೆಕ್ಸ್ಟ್ ಮೀಟರ್ ಪರ್ ಸೆಕೆಂಡ್ ಉಳ್ಕೊಂತು ನಮ್ಗೆ. ಸೊ ನಮಗ್ ಬೇಕಾಗಿದ್ದ ಯೂನಿಟ್ ಸಿಕ್ತು. ನೆಕ್ಸ್ಟ್ ಏನ್ ನ್ಯೂಮರಿಕಲ್ಸ್ ಕ್ಯಾಲ್ಕುಲೇಷನ್ ಇದೆ ಅದನ್ನ ಮಾಡ್ತಾ ಹೋಗೋಣ. ಸೊ ಇಲ್ಲಿ 2 zeros ಇಲ್ಲಿ 2 zeros ಕ್ಯಾನ್ಸಲ್ ಆಗತ್ತೆ. 36 1s 36 2s. ಸೊ 2 10s 20 ಏನಾಗುತ್ತೆ ಇದು 20 ಮೀಟರ್ ಪರ್ ಸೆಕೆಂಡ್. ಇದನ್ನ ಯೂಸ್ ಮಾಡಿ ನೆಕ್ಸ್ಟ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಇದು ಸ್ಪೀಡ್ ಆಫ್ ದಿ ಇಂಜಿನ್. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಡಿಸ್ಟೆನ್ಸ್
ಡಿ ಅಂತ ತಗೊಂಡ್ರೆ 0.7 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ 0.7 ಕಿಲೋಮೀಟರ್ನ ಇನ್ ಟರ್ಮ್ಸ್ ಆಫ್ ಮೀಟರ್ಸ್ ಅಲ್ಲಿ ಬರ್ಕೊಂಡ್ರೆ ಏನಾಗುತ್ತೆ, ಯಾಕಂದ್ರೆ ಎಸ್ ಐ ಯೂನಿಟ್ ಲೆಂತ್ ಇದು ಮೀಟರ್ಸ್, ಸೊ ಮೀಟರ್ಸ್ ಅಲ್ಲಿ ಬರ್ಕೋಬೇಕು. ಡಿ ಈಕ್ವಲ್ಸ್ 700 ಮೀಟರ್ಸ್ ಆಯ್ತು. ಸೊ ಡಿಸ್ಟೆನ್ಸ್ ಆಯ್ತು, ಸ್ಪೀಡ್ ಆಫ್ ದಿ ಇಂಜಿನ್ ಆಯ್ತು. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಸ್ಪೀಡ್ ಆಫ್ ದಿ ಸೌಂಡ್ ಅಂದ್ರೆ 330 ಮೀಟರ್ ಪರ್ ಸೆಕೆಂಡ್. ದಟ್ ಈಸ್ ವಿ ಈಕ್ವಲ್ಸ್ 330 ಮೀಟರ್ ಪರ್ ಸೆಕೆಂಡ್. ಇದಿಷ್ಟು ಗಿವನ್ ಅವ್ರು ಕೊಟ್ಟಿರೋಂಥದ್ದು. ನೆಕ್ಸ್ಟ್ ನಮಗೆ ಗೊತ್ತಿದೆ ಫಾರ್ಮುಲಾ ಏನು ಅಂತ ಹೇಳಿದ್ರೆ, ಸ್ಪೀಡ್ ಈಕ್ವಲ್ಸ್ ಡಿಸ್ಟೆನ್ಸ್ ಬೈ ಟೈಮ್. ಕರೆಕ್ಟಾ? ಸೊ ಡಿಸ್ಟೆನ್ಸ್ ಬೈ ಟೈಮ್ ಅಂತ ಹೇಳಿದ್ರೆ ಫಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ನಮಗೆ ಎಕೋ ಬೇಕು ಅಂತ ಹೇಳಿದ್ರೆ, ಈಗ ಎಕೋ ಟೈಮ್ ಅಂದ್ರೆ ಫಸ್ಟ್ ಇವಾಗ ಸೌಂಡ್ ವೇವ್ಸ್ ಪ್ರೊಡ್ಯೂಸ್ ಆಯ್ತು ಅಂತ ಹೇಳಿದಾಗ, ಫಸ್ಟ್ ಪ್ರೊಡ್ಯೂಸ್ ಆದಾಗ ಒರಿಜಿನಲ್ ಡಿಸ್ಟೆನ್ಸ್ ಏನಿರುತ್ತೆ 700 ಮೀಟರ್ ಇಂದ ಸೌಂಡ್ ವೇವ್ಸ್ ಮೂವ್ ಆಗುತ್ತೆ. ನೆಕ್ಸ್ಟ್ ಎಕೋ ರಿಟರ್ನ್ ಬರ್ಬೇಕಿದ್ರೆ ಇಂಜಿನ್ ಕೂಡ ಮೂವ್ ಆಗ್ತಿರತ್ತಲ್ವಾ, ಸೊ ಎಕೋ ರಿಟರ್ನ್ ವಾಪಸ್ ಬರೋ ಅಷ್ಟರಲ್ಲಿ ಇಂಜಿನ್ ಸ್ವಲ್ಪ ಡಿಸ್ಟೆನ್ಸ್ ನ ಕವರ್ ಮಾಡಿರುತ್ತೆ. ಸೊ ಇಂಜಿನ್ ಎಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡಿರುತ್ತೆ ಅಂತ ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕಿರುತ್ತೆ ನಾವು. ಸೊ ಟಿ ಎಕೋ ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡ್ಬೇಕಲ್ವಾ, ಅದಕ್ಕೆ ದ ಡಿಸ್ಟೆನ್ಸ್ ಕವರ್ಡ್ ಬೈ ದ ಇಂಜಿನ್ when the echo is heard. ಸೊ ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಸೇಮ್ ಫಾರ್ಮುಲಾ, ಸ್ಪೀಡ್ ಈಕ್ವಲ್ಸ್ ಡಿಸ್ಟೆನ್ಸ್ ಬೈ ಟೈಮ್ ಅಂತ. ಸೊ ಸ್ಪೀಡ್ ನಮಗೆ ಗೊತ್ತಿದೆ 20 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿ. ಸೊ 20 ಈಕ್ವಲ್ಸ್ ನೆಕ್ಸ್ಟ್ ಡಿಸ್ಟೆನ್ಸ್ ಗೊತ್ತಿಲ್ಲ, ಸೊ ಡಿಸ್ಟೆನ್ಸ್ ಏನ್ ಮಾಡ್ತೀರಾ, ಡಿ ಹಂಗೆ ಬರ್ಕೋತೀರಾ ಡಿವೈಡೆಡ್ ಬೈ ಟಿ. ಸೊ ಈಗ ಡಿಸ್ಟೆನ್ಸ್ ಬೇಕು ಅಂತ ಹೇಳಿದ್ರೆ ನಮ್ಗೆ ಏನಾಗುತ್ತೆ, ಡಿ ಈಕ್ವಲ್ಸ್ 20 ಟಿ ಆಯ್ತಾ. ಇದು ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡುತ್ತೆ ಇಂಜಿನ್, ವಾಪಸ್ ಸೌಂಡ್ ವೇವ್ಸ್ ಎಕೋ ಆಗಿ ರಿಫ್ಲೆಕ್ಷನ್ ಆಗಿ ಬರೋ ಅಷ್ಟರಲ್ಲಿ ಎಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟ್ ರಿಮೈನಿಂಗ್ ಡಿಸ್ಟೆನ್ಸ್ ಬೇಕು ನಮಗೆ, ಇನ್ನು ಎಷ್ಟು ಡಿಸ್ಟೆನ್ಸ್ ಉಳ್ಕೊಂತು ಅಂತ ಹೇಳಿ. ಸೊ ರಿಮೈನಿಂಗ್ ಡಿಸ್ಟೆನ್ಸ್ ಗೆ ಏನ್ ಮಾಡ್ಬೇಕು ಇವಾಗ, ಒರಿಜಿನಲ್ ಡಿಸ್ಟೆನ್ಸ್ ಏನಿದೆ ಮೈನಸ್ ಡಿಸ್ಟೆನ್ಸ್ ಕವರ್ಡ್ ಬೈ ದಿ ಇಂಜಿನ್. ಸೊ ಒರಿಜಿನಲ್ ಡಿಸ್ಟೆನ್ಸ್ minus distance covered by engine. ಸೊ ಇವಾಗ ರಿಮೈನಿಂಗ್ ಡಿಸ್ಟೆನ್ಸ್ ಏನಾಗುತ್ತೆ, ಅವಾಗ ಒರಿಜಿನಲ್ ಡಿಸ್ಟೆನ್ಸ್ 700 ಮೀಟರ್ ಇದೆ. ಸೊ ನಮ್ಗೆ ಕವರ್ ಆಗಿರೋಂಥದ್ದು 20 ಟಿ ಅಂತ ಬರ್ಕೋತೀರಾ. ಸೊ ಇದೇನಾಗತ್ತೆ 700 ಮೈನಸ್ 20 ಟಿ ಮೀಟರ್ಸ್ ಆಗತ್ತೆ. ಇದು ರಿಮೈನಿಂಗ್ ಡಿಸ್ಟೆನ್ಸ್. ಟಿ ಎಕೋ ಬೇಕು ಅಂತ ಹೇಳಿದ್ರೆ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ದಿ ಸೌಂಡ್ ವೇವ್ಸ್ ಅಂತ ತಗೋಬೇಕು. ಸೊ ಟಿ ಎಕೋ ಅಂತ ಹೇಳಿದ್ರೆ ಸ್ಪೀಡ್ ಈಕ್ವಲ್ಸ್ ಡಿಸ್ಟೆನ್ಸ್ ಬೈ ಟೈಮ್ ಇದೆ ಅಲ್ವಾ, ನಾನು ಅದನ್ನೇ ಆಲ್ಟರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಟಿ ಎಕೋ ಈಕ್ವಲ್ಸ್ ಟೋಟಲ್ ಡಿಸ್ಟೆನ್ಸ್ covered by sound waves divided by speed of the sound waves. Speed of the sound waves. ಸೊ ಸ್ಪೀಡ್ ಆಫ್ ದಿ ಸೌಂಡ್ ವೇವ್ಸ್ ಎಷ್ಟು ಅಂತ ಹೇಳಿ ಗೊತ್ತಿದೆ, ಟಿ ಈಕ್ವಲ್ಸ್ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ಸೌಂಡ್ ವೇವ್ಸ್ ಏನಾಗುತ್ತೆ, ಆಗ ಟೋಟಲ್ ಡಿಸ್ಟೆನ್ಸ್ ಅಂತ ಹೇಳಿದ್ರೆ ಒರಿಜಿನಲ್ ಡಿಸ್ಟೆನ್ಸ್ ಪ್ಲಸ್ ರಿಮೈನಿಂಗ್ ಡಿಸ್ಟೆನ್ಸ್ ಮಾಡ್ಕೋಬೇಕು ನಾವು. ಒರಿಜಿನಲ್ ಡಿಸ್ಟೆನ್ಸ್ ಎಷ್ಟಿದೆ 700 ಇದೆ. ಸೊ ರಿಮೈನಿಂಗ್ ಡಿಸ್ಟೆನ್ಸ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದೀವಿ, 700 ಮೈನಸ್ 20 ಟಿ. ಸೊ ಪ್ಲಸ್ 700 ಮೈನಸ್ 20 ಟಿ ಡಿವೈಡೆಡ್ ಬೈ ಸ್ಪೀಡ್ ಆಫ್ ದಿ ಸೌಂಡ್ ವೇವ್ಸ್ ಎಷ್ಟಿದೆ 330 ಮೀಟರ್ ಪರ್ ಸೆಕೆಂಡ್. ಸೊ 330 ಅಂತ ಬರ್ಕೋತೀರಾ. ನೆಕ್ಸ್ಟ್ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 330 ಟಿ ಈಕ್ವಲ್ಸ್ 700 ಪ್ಲಸ್ 700 1400 ಮೈನಸ್ 20 ಟಿ. ಸೊ ಟಿ ಏನಂದ್ರೆ ವೇರಿಯಬಲ್ ಏನಿರೋದಿಲ್ಲ, ಅದನ್ನ ಒಂದ್ ಸೈಡ್ ತಗೊಳ್ಳಿ. ಸೊ 330 ಟಿ
ಪ್ಲಸ್ LHS ಬಂದ್ರೆ 20t ಆಗುತ್ತೆ ಈಕ್ವಲ್ಸ್ 1400. ಸೊ ದಿಸ್ ಈಕ್ವಲ್ಸ್ ಏನಾಗುತ್ತೆ 350t 350t ಈಕ್ವಲ್ಸ್ 1400. ಈಗ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಿರೋ ಟಿ ಅಲ್ವಾ. ಸೊ ಟಿ ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅವಾಗ ನಾವು ಟಿ ಈಕ್ವಲ್ಸ್ 1400 ಡಿವೈಡೆಡ್ ಬೈ 350. ಸೊ 14 ಮತ್ತೆ 35 7 ಇಂದ ಹೋಗುತ್ತಾ, 7 ಟೇಬಲ್ ಅಲ್ಲಿ 1010 ಕ್ಯಾನ್ಸಲ್ ಆಗುತ್ತೆ. 7 5 7 2 14 10 ಹಂಗೆ ಬರ್ಕೋತೀರ. ಸೊ ಇಲ್ಲಿ ಟಿ ಈಕ್ವಲ್ಸ್ 20/5 ಆಗುತ್ತೆ. 5 1 5 4 20. ಸೊ ಟಿ ಏನ್ ಸಿಕ್ತು ನಮಗೆ 4 ಸೆಕೆಂಡ್ಸ್. ಅಂದ್ರೆ 4 ಸೆಕೆಂಡ್ಸ್ ಆದ್ಮೇಲೆ ನಮ್ಗೆ ಎಕೋ ಸೌಂಡ್ ಎಕ್ಸ್ಪೀರಿಯನ್ಸ್ ಆಗತ್ತೆ ಅಂತ ಹೇಳಿ. ಸೊ ಯಾವ ಆಪ್ಷನ್ ಅಲ್ಲಿ ಇದೆ ಇದು? ಆಪ್ಷನ್ ಬಿ 4.00 ಸೆಕೆಂಡ್ಸ್ ಅಂತ ಏನ್ ಕೊಟ್ಟಿದ್ದಾರೆ ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ 2019 ಅಲ್ಲಿ ಕೇಳಿರೋಂಥದ್ದು ಕ್ವಶನ್ ನಂಬರ್ 74. A school is located between two cliffs. When the metal bell is struck by school attender, first echo is heard by him after 2.4 seconds and second echo follow after 2 seconds for him at the same position near the bell. If the velocity of sound in air is 340 meter per second at the temperature of surrounding, then the distance between the cliffs is approximately ಅಂತ ಹೇಳಿ ಕೇಳಿದ್ದಾರೆ. ಅಂದ್ರೆ ಫಸ್ಟ್ ನಾವು ಕ್ವಶನ್ ನ ಅರ್ಥ ಮಾಡ್ಕೋಬೇಕು. ಏನ್ ಕೇಳಿದ್ದಾರೆ? 2 ಕ್ಲಿಪ್ಸ್ ಇದೆ. ಕ್ಲಿಪ್ಸ್ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಬಂಡೆಕಲ್ಲು ಇರುತ್ತಲ್ಲ ಆ ತರದ ಪ್ರದೇಶ ಅಂತ ಹೇಳಿ. ಸೊ ಇದೆರಡು ದೊಡ್ಡ ಬಂಡೆಕಲ್ಲು ಆ ಕಡೆ ಈ ಕಡೆ ಇದೆ ಅಂತ ಹೇಳಿದ್ರೆ ಇನ್ ಬಿಟ್ವೀನ್ ಅಂತ ಕೊಟ್ಟಿದ್ದಾರೆ. ಬಿಟ್ವೀನ್ ಅಂತ ಕೊಟ್ಟಾಗ ಎಕ್ಸಾಕ್ಟ್ ಆಗಿ ಮಿಡಲ್ ಅಲ್ಲಿ ಇದೆ ಸ್ಕೂಲ್ ಅಂತ ಹೇಳಕ್ ಆಗಲ್ಲ ನಾವು. ಅದೆರಡು ಕ್ಲಿಫ್ಸ್ ಮಧ್ಯೆ ಯಾವ ಪ್ಲೇಸ್ ಅಲ್ಲಾದ್ರೂ ಸ್ಕೂಲ್ ಲೊಕೇಟ್ ಆಗಿರ್ಬೋದು. ಸೊ ಎಲ್ಲಾದ್ರೂ ಒಂದ್ ಕಡೆ ಸ್ಕೂಲ್ ಇದೆ ಅಂತ ಹೇಳಿ ತಗೊಳ್ಳೋಣ. ಸೊ ಇದು ಸ್ಕೂಲು ಬಿಟ್ವೀನ್ 2 ಕ್ಲಿಫ್ಸ್ ಮಧ್ಯೆ ಲೊಕೇಟ್ ಆಗಿದೆ ಅಂತ ಹೇಳಿದ್ರೆ ಇದನ್ನ ಕ್ಲಿಫ್ 1 ಅಂತ ಕನ್ಸಿಡರ್ ಮಾಡಿದ್ರೆ ನಾವು ಇದು ಕ್ಲಿಫ್ 2 ಅಂತ ತಗೊಳ್ಳೋಣ. ಆಯ್ತಾ? ಸೊ ಕ್ಲಿಫ್ 1 ಇಂದ ಸ್ಕೂಲಿಗೆ ಇರೋಂಥ ಡಿಸ್ಟೆನ್ಸ್ ನ D1 ಅಂತ ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ ಸ್ಕೂಲಿಂದ ಮತ್ತೆ ಕ್ಲಿಫ್ 2 ಗಿರೋದು ಡಿಸ್ಟೆನ್ಸ್ D2. ಸೊ D1 ಮತ್ತೆ D2 ಎಷ್ಟು ಅಂತ ಹೇಳಿ ನಮಗೆ ಕೊಟ್ಟಿಲ್ಲ ಅವರು. ವಿ ಹ್ಯಾವ್ ಟು ಫೈಂಡ್ ಔಟ್ ಬೋತ್. ನೆಕ್ಸ್ಟ್ ರಿಮೈನಿಂಗ್ ಏನ್ ಕೇಳಿದ್ದಾರೆ? ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕ್ಲಿಫ್ ಮಧ್ಯ ಅಂತ ಹೇಳಿ ಕೇಳಿದ್ದಾರೆ. ಅಂದ್ರೆ ಡಿ ಈಕ್ವಲ್ಸ್ D1 ಪ್ಲಸ್ D2. ಎರಡನ್ನು ಆಡ್ ಮಾಡಿದ್ರೆ ನಮ್ಗೆ ಟೋಟಲ್ ಡಿಸ್ಟೆನ್ಸ್ ಬಿಟ್ವೀನ್ ದ ಕ್ಲಿಫ್ಸ್ ಏನಿದೆ ಅದು ಸಿಗ್ತಾ ಹೋಗುತ್ತೆ. ಸೊ ಫಸ್ಟ್ ಗಿವನ್ ಏನೇನ್ ಕೊಟ್ಟಿದ್ದಾರೆ ಅದ್ ಬರ್ಕೋತಾ ಹೋಗೋಣ. ಫಸ್ಟ್ ಎಕೋ ಎಷ್ಟು ಟೈಮ್ ಆದ್ಮೇಲೆ ಕೇಳಿಸುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಟಿ ಎಕೋ 1 ಅಂತ ತಗೊಂಡ್ರೆ ಎಷ್ಟು ಕೊಟ್ಟಿದ್ದಾರೆ? 2.4 ಸೆಕೆಂಡ್ಸ್. ಸೊ ಟಿ ಎಕೋ 1 2.4 ಸೆಕೆಂಡ್ಸ್ ಅಂತ ಕೊಟ್ಟಾಗ ನಾವು ಇಲ್ಲಿ ಡಿವೈಡೆಡ್ ಬೈ 2 ಮಾಡ್ಕೋಬೇಕಾಗತ್ತೆ. ಯಾಕೆ ಡಿವೈಡೆಡ್ ಬೈ 2 ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಎರಡು ಕ್ಲಿಫ್ ಕೂಡ ಸ್ಟೇಷನರಿ ಆಗಿರುತ್ತೆ, ಸ್ಕೂಲ್ ಕೂಡ ಸ್ಟೇಷನರಿ ಆಗಿರುತ್ತೆ. ಎರಡು ಕೂಡ ಮೂವ್ ಆಗ್ತಿರಲ್ಲ. ಅಂದ್ರೆ ಡಿಸ್ಟೆನ್ಸ್ ಫಿಕ್ಸ್ಡ್, ಡಿಸ್ಟೆನ್ಸ್ ಅಲ್ಲಿ ಏನು ಚೇಂಜ್ ಆಗಲ್ಲ. ಸೌಂಡ್ ವೇವ್ಸ್ ಸೇಮ್ ಡಿಸ್ಟೆನ್ಸ್ ನ 2 ಟೈಮ್ಸ್ ಟ್ರಾವೆಲ್ ಮಾಡಿದೆ ಅಂತ ಹೇಳಿ ಅರ್ಥ. ಸೊ ಹಂಗಾಗಿ ನಾವು ಕೊಟ್ಟಿರೋ ಟೈಮ್ ಏನಿದೆ ಅದನ್ನ ಎಕೋ ಟೈಮ್ ನ ನಾವು ಡಿವೈಡೆಡ್ ಬೈ 2 ಮಾಡಿದ್ರೆ ಒನ್ ಸೈಡ್ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಕ್ಕೆ ಈಸಿ ಆಗತ್ತೆ ಅಂತ ಹೇಳಿ. ಸೊ ಅದನ್ನ T1 ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಸೊ 2.4 ಡಿವೈಡೆಡ್ ಬೈ 2 ಮಾಡಿದ್ರೆ T1 ಏನ್ ಸಿಗತ್ತೆ ನಮಗೆ? 1.2 ಸೆಕೆಂಡ್. ಇದು ಫಸ್ಟ್ ಎಕೋದು. ನೆಕ್ಸ್ಟ್ ಸೆಕೆಂಡ್ ಎಕೋ 2 ಏನ್ ಕೊಟ್ಟಿದ್ದಾರೆ? 2 ಸೆಕೆಂಡ್ಸ್ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿ ನೀವು 2 ಸೆಕೆಂಡ್ಸ್ ಅಷ್ಟೇ ಬರ್ಕೋಬಾರ್ದು. ಫಾಲೋಡ್ ಬೈ 2 ಸೆಕೆಂಡ್ಸ್ ಅಂತ ಕೊಟ್ಟಿರೋದು. ಫಸ್ಟ್ ಎಕೋ ಆದ್ಮೇಲೆ 2 ಸೆಕೆಂಡ್ಸ್ ಆದ್ಮೇಲೆ ನಮಗೆ ಸೆಕೆಂಡ್ ಎಕೋ ಕೇಳಿಸೋ ಅಂತದ್ದು. ಸೊ 2.4 ಪ್ಲಸ್ 2 ಎಷ್ಟಾಗತ್ತೆ? 4.4 ಸೆಕೆಂಡ್ಸ್. ಇದು ಎರಡನೇ ಎಕೋ ಕೇಳಿಸೋ ಅಂತ ಟೈಮ್. ಮತ್ತೆ ಇದನ್ನ ನಾವು T2 ನ ಡಿವೈಡೆಡ್ ಬೈ 2 ಮಾಡ್ಕೊಂಡ್ರೆ 4.4 ಡಿವೈಡೆಡ್ ಬೈ 2 ಮಾಡಿದ್ರೆ T2 ಈಕ್ವಲ್ಸ್ 2.2 ಸೆಕೆಂಡ್. ಇದು T2 ಆಗತ್ತೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? T1 T2 ಆಯ್ತು. ವೆಲಾಸಿಟಿ ಆಫ್ ದಿ ಸೌಂಡ್ ಎಷ್ಟು ಕೊಟ್ಟಿದ್ದಾರೆ? 340. ಅಂದ್ರೆ V340 ಮೀಟರ್ ಪರ್ ಸೆಕೆಂಡ್.
ವಿ ಹ್ಯಾವ್ ಟು ಫೈಂಡ್ ಡಿಸ್ಟೆನ್ಸ್. ಡಿ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಅಂದ್ರೆ D1 ಕೂಡ ಫೈಂಡ್ ಔಟ್ ಮಾಡಬೇಕು, D2 ಕೂಡ ಫೈಂಡ್ ಔಟ್ ಮಾಡಬೇಕು. ನಮಗೆ ಗೊತ್ತಿದೆ ಸ್ಪೀಡ್ ಈಕ್ವಲ್ಸ್ ಡಿಸ್ಟೆನ್ಸ್ ಬೈ ಟೈಮ್ ಅಂತ. ಸೊ ಫಸ್ಟ್ ಸ್ಪೀಡ್ ಗೊತ್ತಿದೆ, ಸ್ಪೀಡ್ ಎರಡಕ್ಕೂ ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ, ದಟ್ ಇಸ್ 340 ಮೀಟರ್ ಪರ್ ಸೆಕೆಂಡ್ ಅಂತ. ಸೊ ವಿ ಈಕ್ವಲ್ಸ್ D1 ಬೈ T1 ಅಂತ ಮಾಡಿದಾಗ ನಮಗೆ T1 ಗೊತ್ತಿದೆ, D1 ಬೇಕು ಅಂತ ಅಂದಾಗ ವಿ ಇಂಟು T1 ಆಗತ್ತೆ. ಕರೆಕ್ಟಾ? ಸೊ D1 ಈಕ್ವಲ್ಸ್ ವಿ ಎಷ್ಟಿದೆ 340 ಮೀಟರ್ ಪರ್ ಸೆಕೆಂಡ್ ಇದೆ ಇಂಟು T1 ಎಷ್ಟಿದೆ 1.2 ಇದೆ. ಸೊ D1 ಏನಾಗುತ್ತೆ ಆಗ 340 ಇಂಟು 1.2 ಮಾಡಿದ್ರೆ ಸೈಡಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಹಂಗೇನೆ 1.2. 2 0s 0, 2 4s 8, 2 3s 6, 1 0s 0, 1 4s 4, 1 3s 3. So 0, 8, 6 plus 4 10, 1 carry 4. ಇಲ್ಲಿ 1 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಇದೆ ಅಲ್ವಾ, ಸೊ 1 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇಟ್ರೆ 408. ಸೊ D1 ಏನಾಗುತ್ತೆ 408 ಮೀಟರ್. ಇದು D1 ಆನ್ಸರ್ ಸಿಕ್ತು. ನೆಕ್ಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, D2 ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ D2 ಬೇಕು ಅಂತ ಹೇಳಿದ್ರೆ ವಿ ಈಕ್ವಲ್ಸ್ ನೆಕ್ಸ್ಟ್ D2 ಡಿವೈಡೆಡ್ ಬೈ T2 ಆಗತ್ತೆ. D2 ಡಿವೈಡೆಡ್ ಬೈ T2. D2 ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಲ್ವಾ, ಸೊ D2 ಬೇಕು ಅಂತ ಹೇಳಿದ್ರೆ ನಮ್ಗೆ ವಿ ಇಂಟು T2. ಸೊ D2 ಈಕ್ವಲ್ಸ್ ವಿ 340 ಹಾಗೆ ಬರ್ಕೋತೀರಾ. T2 ವ್ಯಾಲ್ಯೂ ಏನ್ ಸಿಕ್ಕಿದೆ ನಮ್ಗೆ 2.2 ಸೆಕೆಂಡ್ ಇಂಟು 2.2. ಇದನ್ನ ಹಾಗೆ ಸೈಡಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ 340 ಇಂಟು 2.2 ಮಾಡಿದ್ರೆ 2 0s 0, 2 4s 8, 2 3s 6. ಸೇಮ್ ಅದೇ ಬರುತ್ತಲ್ವಾ, ನೆಕ್ಸ್ಟ್ ಸೇಮ್ ನಂಬರ್ ಇರೋದ್ರಿಂದ ಸೊ 0, 8, 6 plus 8 14, 1 ಕ್ಯಾರಿ 7. ಇಲ್ಲೂ ಆಸ್ ಇಟ್ ಈಸ್ ಒಂದು ಡಿಜಿಟ್ ಆದ್ಮೇಲೆ ಡೆಸಿಮಲ್ ನ ಇಡ್ತೀರಾ. ಸೊ D2 ಎಷ್ಟಾಯ್ತು ಅವಾಗ 748 ಮೀಟರ್. D1 D2 ಸಿಕ್ಕಿದೆ. ಸೊ ಟೋಟಲ್ ಡಿಸ್ಟೆನ್ಸ್ ಅಲ್ವಾ ಅವ್ರು ಕೇಳಿರೋದು, ಡಿ ಏನ್ ಮಾಡ್ಬೇಕು D1 ಪ್ಲಸ್ D2 ಎರಡನ್ನ ಆಡ್ ಮಾಡ್ಬೇಕು. ಸೊ ಡಿ ಈಕ್ವಲ್ಸ್ 408 ಅಲ್ವಾ ನಮ್ಗೆ D1 ಸಿಕ್ಕಿದ್ದು, 408 ಪ್ಲಸ್ 748 ಎರಡನ್ನು ಆಡ್ ಮಾಡಿದ್ರೆ ಎಷ್ಟಾಗತ್ತೆ, ಸೊ 408 748 16 5 11 ಆಗುತ್ತೆ. ಸೊ 1156 ಮೀಟರ್. ಸೊ ಇನ್ ಟರ್ಮ್ಸ್ ಆಫ್ ಕಿಲೋಮೀಟರ್ ಅಲ್ಲಿ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಕಿಲೋಮೀಟರ್ ಕನ್ವರ್ಟ್ ಮಾಡಿದ್ರೆ ಮೀಟರ್ಸ್ ನ ಏನಾಗುತ್ತೆ, D ಈಕ್ವಲ್ಸ್ 1.156 ಕಿಲೋಮೀಟರ್ ಆಗತ್ತಾ. ಸೊ ಇಲ್ಲಿ ಕಿಲೋಮೀಟರ್ ಆದ್ಮೇಲೆ ಡಿಜಿಟ್ಸ್ 3 ಡಿಜಿಟ್ಸ್ ಇದೆ ಡೆಸಿಮಲ್ ಆದ್ಮೇಲೆ. ಏನ್ ಮಾಡೋಣ ಅಂತ ಹೇಳಿದ್ರೆ ಲಾಸ್ಟ್ 2 ಡಿಜಿಟ್ ಇದೆ ಅಲ್ಲ, ಅದನ್ನ ರೌಂಡ್ ಅಪ್ ಮಾಡೋಣ. ರೌಂಡ್ ಅಪ್ ಮಾಡಿದ್ರೆ 56 ಅಂದ್ರೆ ನಿಯರ್ಲಿ 60 ಅಲ್ವಾ. 5 6 ಇರೋದನ್ನ ನಾವು 6 ಗೆ ನಾವು ರೌಂಡ್ ಅಪ್ ಮಾಡ್ಬೋದು. 5 ಆದ್ಮೇಲೆ ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತೆ ಅದಕ್ಕೆ. ಸೊ ಆಗ ಡಿ ಏನಾಗುತ್ತೆ 1.16 ಕಿಲೋಮೀಟರ್ ಟೋಟಲ್ ಡಿಸ್ಟೆನ್ಸ್. ಸೊ ಆಪ್ಷನ್ ಅಲ್ಲಿ ಇದೆಯಾ 1.16 ಕಿಲೋಮೀಟರ್, ಆಪ್ಷನ್ ಸಿ 1.16 ಕಿಲೋಮೀಟರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 2024 ಅಲ್ಲಿ ಕೇಳಿರೋದು ಕ್ವಶನ್ ನಂಬರ್ 34. ಎ ಸೌಂಡ್ ವೇವ್ ಇಸ್ ಪ್ರೊಪೋಗೇಟಿಂಗ್ ಇನ್ ಅ ಮೀಡಿಯಂ ಇನ್ ದ ಪ್ಲಸ್ ಎಕ್ಸ್ ಡೈರೆಕ್ಷನ್ ಅಂತ ಹೇಳಿದ್ರೆ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಮೂವ್ ಆಗ್ತಿದೆ ಅಂತ ಹೇಳಿ. at a speed of 360 meter per second. At a given instant, a snapshot of a plot of displacement of various particles of medium from their equilibrium position taken along y-axis versus the position x of particle on x-axis is shown in figure below. The incorrect option is ಅಂತ ಹೇಳಿ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ಅಲ್ಲಿ ಗ್ರಾಫ್ ಕೊಟ್ಟಿದ್ದಾರೆ ಅಲ್ವಾ, ಆ ಫಿಗರ್ ನ ನೋಡಿ ನೀವು ನೆಕ್ಸ್ಟ್ ಆಪ್ಷನ್ಸ್ ಏನಿದೆ ಅದನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು, ಕರೆಕ್ಟಾ ಇನ್ಕರೆಕ್ಟಾ ಅಂತ ಹೇಳಿ. ಫಸ್ಟ್ ಒನ್ ಆಪ್ಷನ್ ಏನ್ ಕೊಟ್ಟಿದ್ದಾರೆ, ದ ಆಂಪ್ಲಿಟ್ಯೂಡ್ ಆಫ್ ವೇವ್ ಈಸ್ 5 mm ಅಂತ ಹೇಳಿದ್ರೆ ಮಿಲಿಮೀಟರ್, 5 ಮಿಲಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅಲ್ಲಿ ಫಿಗರ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು ಗ್ರಾಫ್ ಅಲ್ಲಿ ಆಂಪ್ಲಿಟ್ಯೂಡ್ ಅಂತ ಹೇಳಿದ್ರೆ ದ ಹೈಯೆಸ್ಟ್ ಡಿಸ್ಪ್ಲೇಸ್ಮೆಂಟ್ ಆಫ್ ಅ ಪಾರ್ಟಿಕಲ್ ಫ್ರಮ್ ದರ್ ಮೀನ್ ಪೊಸಿಷನ್ ಅಥವಾ ಈಕ್ವಲಿಬ್ರಿಯಂ ಪೊಸಿಷನ್ ಅಲ್ವಾ. ಸೊ ಇಲ್ಲಿ ಡಾಟೆಡ್ ಲೈನ್ ಅಲ್ಲಿ ತೋರಿಸಿದ್ದಾರೆ ಅಲ್ವಾ, ಇದು ಹೈಯೆಸ್ಟ್ ಡಿಸ್ಪ್ಲೇಸ್ಮೆಂಟ್, ಇದನ್ನ ಆಂಪ್ಲಿಟ್ಯೂಡ್ ಅಂತ ಹೇಳಿ ತಗೊಳ್ಳೋದು. ಸೊ 0 ಇಂದ +5 ಮಿಲಿಮೀಟರ್ ಇದೆ, ಅದೇ ಡೌನ್ವರ್ಡ್ಸ್ ಹೋದ್ರೆ -5 ಮಿಲಿಮೀಟರ್ ಇದೆ. ಸೊ -5 ಅಂತ ಹೇಳಿದ್ರೆ ಡೈರೆಕ್ಷನ್ ಡೌನ್ವರ್ಡ್ಸ್ ಇರೋದ್ರಿಂದ ನೆಗೆಟಿವ್ ಬರುತ್ತೆ.
ಸೊ ಮೇನ್ ಆಗಿ ನೋಡೋದಾದ್ರೆ +5 ಅಂತ ಏನ್ ತಗೋತೀವಿ ಅದು ಕರೆಕ್ಟ್. 5 ಮಿಲಿಮೀಟರ್ ಆಂಪ್ಲಿಟ್ಯೂಡ್. ಸೊ ಆಪ್ಷನ್ ಎ ಕರೆಕ್ಟ್ ಇದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ದ ಫ್ರೀಕ್ವೆನ್ಸಿ ಆಫ್ ವೇವ್ ಈಸ್ 900 ಹರ್ಟ್ಸ್ ಅಂತ ಇದೆ. ಸೊ ಇದನ್ನ ನೀವು ಡೈರೆಕ್ಟ್ ಹಾಕಕ್ಕಾಗಲ್ಲ, ಸಾಲ್ವ್ ಮಾಡಿನೇ ನೆಕ್ಸ್ಟ್ ಕರೆಕ್ಟಾ ಇನ್ಕರೆಕ್ಟಾ ಅಂತ ನೋಡ್ಬೇಕು. ಫಸ್ಟ್ ಏನ್ ಕೊಟ್ಟಿದ್ದಾರೆ ಇಲ್ಲಿ, ವೆಲಾಸಿಟಿ ಕೊಟ್ಟಿದ್ದಾರೆ, ಸ್ಪೀಡ್ ಆಫ್ ದಿ ಸೌಂಡ್ ಏನಾದ್ರು ಕೊಟ್ಟಿದ್ದಾರಾ, 360 ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ ಬೇಕು ಅಂತ ಹೇಳಿದ್ರೆ ನಮ್ಗೆ ಇನ್ನೊಂದ್ ಏನ್ ಬೇಕು, ವಿ ಇಸ್ ಈಕ್ವಲ್ ಟು ಎಫ್ ಇಂಟು ಲ್ಯಾಂಬ್ಡಾ ಅಂತ ತಗೊಂಡ್ರೆ ವೇವ್ ಲೆಂತ್ ಬೇಕು. ಸೊ ಈ ಫಿಗರ್ ನೋಡಿದ್ರೆ, ಗ್ರಾಫ್ ನೋಡಿದ್ರೆ ನಮ್ಗೆ ವೇವ್ ಲೆಂತ್ ಸಿಗತ್ತಾ? ವೇವ್ ಲೆಂತ್ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಬಿಟ್ವೀನ್ 2 ಸಕ್ಸೆಸಿವ್ ಕ್ರೆಸ್ಟ್ ಆರ್ ಟ್ರಫ್ ಅಂತ ಹೇಳಿ ತಗೊಳ್ಳೋಂಥದ್ದು. ಸೊ ಇಲ್ಲಿ 2 ಸಕ್ಸೆಸಿವ್ ಕ್ರೆಸ್ಟ್ ಆರ್ ಟ್ರಫ್ ನೋಡಿದ್ರೆ ನಮ್ಗೆ ಯಾವ ಡಿಸ್ಟೆನ್ಸ್ ಸಿಗತ್ತೆ? ಸೊ ಇಲ್ಲಿ 10 ಡಾಟೆಡ್ ಲೈನ್ ಇದೆ, ಮತ್ತೆ 50ಗೆ ಡಾಟೆಡ್ ಲೈನ್ ಇದೆ. ಇದು ಲ್ಯಾಂಬ್ಡಾ ಅಂದ್ರೆ ವೇವ್ ಲೆಂತ್. ಸೊ 50 ಮೈನಸ್ 10 ಮಾಡಿದ್ರೆ ನಮ್ಗೆ 40 ಸಿಗತ್ತಾ? ಸೊ ನೆಕ್ಸ್ಟ್ ಅದೇ ರೀತಿ ಟ್ರಫ್ ಅಲ್ಲಿ ನೋಡಿದ್ರೆ ನಿಮ್ಗೆ ಅದೇನೆ 30 ಮತ್ತೆ 70 ಇದೆ. ಸೊ 70 ಮೈನಸ್ 30 ಮಾಡಿದ್ರೆ ನಿಮ್ಗೆ 40ನೇ ಸಿಗತ್ತೆ. ಸೊ ನಮಗೆ ಇದು ಬೇಡ ಅಂತ ಹೇಳಿದ್ರೆ ಒಂದು ಕಂಪ್ಲೀಟ್ ಸೈಕಲ್ ನ ಕನ್ಸಿಡರ್ ಮಾಡಿ. ಅಂದ್ರೆ ಒಂದು ಕ್ರೆಸ್ಟ್ ಒಂದು ಟ್ರಫ್ ಬಂದ್ರೆ ನಮ್ಗೆ ಒಂದು ಕಂಪ್ಲೀಟ್ ಸೈಕಲ್ ಆಫ್ ವೇವ್ ಅಂತ. ಸೊ 0 ಇಂದ ಸ್ಟಾರ್ಟ್ ಆಗಿ 40ಗೆ ಎಂಡ್ ಆಗ್ತಿದೆ ಅಂತ ಹೇಳಿದ್ರೆ ಅದು ವೇವ್ ಲೆಂತ್. ಸೊ ಅದು ಕೂಡ 40 ಸೆಂಟಿಮೀಟರ್. ಸೆಂಟಿಮೀಟರ್ ಅಲ್ಲಿ ಕೊಟ್ಟಿರೋದು ಅವರು 40 ಸೆಂಟಿಮೀಟರ್ ಇದೆ. ಸೊ ಗಿವನ್ ಏನ್ ಕೊಟ್ಟಿದ್ದಾರೆ, ಸ್ಪೀಡ್ ಆಫ್ ದಿ ಸೌಂಡ್ ವೇವ್ಸ್ ದಟ್ ಈಸ್ 360 ಮೀಟರ್ ಪರ್ ಸೆಕೆಂಡ್. ಇನ್ನೊಂದು ಲ್ಯಾಂಬ್ಡಾ ವೇವ್ ಲೆಂತ್ ನಮಗೆ ಗೊತ್ತಾಯ್ತು 40 ಸೆಂಟಿಮೀಟರ್. ವಿ ಹ್ಯಾವ್ ಟು ಫೈಂಡ್ ಫ್ರೀಕ್ವೆನ್ಸಿ ಎಫ್ ಎಷ್ಟು ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ಸೊ ವಿ ಇಸ್ ಈಕ್ವಲ್ ಟು ಎಫ್ ಇಂಟು ಲ್ಯಾಂಬ್ಡಾನಾ. ಸೊ ಎಫ್ ಬೇಕು ಅಂತ ಹೇಳಿದ್ರೆ ಏನಾಗುತ್ತೆ, ವಿ ಡಿವೈಡೆಡ್ ಬೈ ಲ್ಯಾಂಬ್ಡಾ. ಸೊ ಎಫ್ ಈಕ್ವಲ್ ವಿ 360 ಡಿವೈಡೆಡ್ ಬೈ ಲ್ಯಾಂಬ್ಡಾ ಎಷ್ಟಿದೆ, 40 ಸೆಂಟಿಮೀಟರ್ ಇದೆ. ಸೆಂಟಿಮೀಟರ್ ಇರೋದನ್ನ ಹಾಗೆ ಬರ್ಕೊಳಂಗಿಲ್ಲ, ಏನು SI ಯೂನಿಟ್ಗೆ ಕನ್ವರ್ಟ್ ಮಾಡ್ಕೋಬೇಕು. SI ಯೂನಿಟ್ ಏನು, ಮೀಟರ್ ಲೆಂತ್ ಅಲ್ವಾ. ಸೊ ಮೀಟರ್ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ, ಇದು 40 ಇಂಟು 10⁻⁻2 ಮೀಟರ್. ಸೊ 40 ಇಂಟು 10⁻⁻2 ಆಗುತ್ತೆ ಡಿನಾಮಿನೇಟರ್ ಅಲ್ಲಿ. ಸೊ ಇಲ್ಲಿ 0 0 ಕ್ಯಾನ್ಸಲ್ ಆಗುತ್ತೆ. ಎಫ್ ಈಕ್ವಲ್ಸ್ 4 1s 4 9s 9 ಡಿವೈಡೆಡ್ ಬೈ 10⁻⁻2 ಉಳ್ಕೊಂತ. ಸೊ ನೆಕ್ಸ್ಟ್ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರೆ ಎಫ್ ಈಕ್ವಲ್ಸ್ 9 ಇಂಟು 10⁻⁻2 ಇರೋದು ಡಿನಾಮಿನೇಟರ್ ಅಲ್ಲಿ, ನ್ಯೂಮರೇಟರ್ಗೆ ಹೋದ್ರೆ ಏನಾಗುತ್ತೆ, +2 ಪಾಸಿಟಿವ್ ಆಗುತ್ತೆ ಅಲ್ವಾ ಪವರು. ಸೊ 10 ಸ್ಕ್ವೇರ್. 10 ಸ್ಕ್ವೇರ್ ಅಂತ ಹೇಳಿದ್ರೆ 100 ಅಲ್ವಾ. 9 ಇಂಟು 100 ಈಕ್ವಲ್ಸ್ 900 ಹರ್ಟ್ಸ್. ಸೊ ಫ್ರೀಕ್ವೆನ್ಸಿ ಅಷ್ಟೇ ಇದೆಯಾ ಆಪ್ಷನ್ ಅಲ್ಲಿ, 900 ಹರ್ಟ್ಸ್ ಇದೆ. ಸೊ ಇದು ಕೂಡ ಕರೆಕ್ಟ್. ಆಪ್ಷನ್ ಬಿ ಕೂಡ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಸಿ, ಆಫ್ಟರ್ 0.01 ಸೆಕೆಂಡ್ ದ ಟ್ರಫ್ ಆಫ್ ದ ವೇವ್ ವಿಲ್ ಅಕರ್ ಅಟ್ x ಈಕ್ವಲ್ 20 ಸೆಂಟಿಮೀಟರ್ ಅಂಡ್ x ಈಕ್ವಲ್ ಟು 40 ಸೆಂಟಿಮೀಟರ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಅಂದ್ರೆ ಇಲ್ಲಿ ಏನ್ ಗ್ರಾಫ್ ಅಲ್ಲಿ ಕೊಟ್ಟಿದ್ದಾರೆ ಅದನ್ನೇ ಅವರು ಕ್ವಶನ್ ಕೇಳಿರೋದು ಆಪ್ಷನ್. ಇಲ್ಲಿ ನೋಡಿ, ನೆಕ್ಸ್ಟ್ ಟ್ರಫ್ ಸ್ಟಾರ್ಟ್ ಆಗತ್ತಲ್ವಾ, x ಈಕ್ವಲ್ 20 ಇಂದ ಸ್ಟಾರ್ಟ್ ಆಗಿ x ಈಕ್ವಲ್ 40ಗೆ ಎಂಡ್ ಆಗ್ತಿದೆ. ಸೊ ಇಲ್ಲಿ ಅಕರ್ ಆಗತ್ತೆ ಆಫ್ಟರ್ 0.01 ಸೆಕೆಂಡ್ ಅಂತ ಕೊಟ್ಟಿರೋದು. ಸೊ ಇದನ್ನ ಫೈಂಡ್ ಔಟ್ ಮಾಡಿನೇ ನೋಡ್ಬೇಕು ನಾವು. ಸೊ ನೆಕ್ಸ್ಟ್ ಏನ್ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ ಟಿ ಕೊಟ್ಟಿದ್ದಾರೆ, ದಟ್ ಈಸ್ 0.01 ಸೆಕೆಂಡ್. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ವೆಲಾಸಿಟಿ ಕೊಟ್ಟಿದ್ದಾರೆ ಅಲ್ವಾ. ಸೊ ವಿ ಈಕ್ವಲ್ಸ್ ವೆಲಾಸಿಟಿ ಎಲ್ಲ ಸ್ಪೀಡ್ 360 ಮೀಟರ್ ಪರ್ ಸೆಕೆಂಡ್. ಸೊ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಬೇಕು ನಾವು, ಎಷ್ಟು ಡಿಸ್ಟೆನ್ಸ್ ಮೂವ್ ಆಗತ್ತೆ ಅಂತ ಹೇಳಿ. ಡಿಸ್ಟೆನ್ಸ್ 0 ಬಂತು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಇಂದಾನೆ ಸ್ಟಾರ್ಟ್ ಆಗತ್ತೆ ವೇವ್. x ಈಕ್ವಲ್ ಟು 20 ಮತ್ತೆ x ಈಕ್ವಲ್ ಟು 40 ನಮಗೆ ಟ್ರಫ್ ಸಿಗತ್ತೆ. ಇನ್ ಕೇಸ್ ಡಿಸ್ಟೆನ್ಸ್ ಏನಾದ್ರೂ ಗ್ರೇಟರ್ ದನ್ 0 ಅಥವಾ ಜಾಸ್ತಿ ಬರ್ತಿದೆ ಅಂತ ಅಂದಾಗ ನಮಗೆ ಅದೇ ಪ್ಲೇಸ್ ಅಲ್ಲಿ ಟ್ರಫ್ ಬರಲ್ಲ, ಬೇರೆ ಶಿಫ್ಟ್ ಆಗ್ತಾ ಹೋಗುತ್ತೆ ವೇವ್ ಮೂವ್ಮೆಂಟ್ ಆದಂಗೆ. ಸೊ ಡಿ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಸ್ಪೀಡ್ ಈಕ್ವಲ್ಸ್ ಡಿಸ್ಟೆನ್ಸ್ ಬೈ ಟೈಮ್ ನಮ್ಗೆ ಗೊತ್ತಿದೆ. ಸೊ ಸ್ಪೀಡ್ ಅಂತ ಹೇಳಿದ್ರೆ ವಿ 360 ಈಕ್ವಲ್ಸ್ ಡಿಸ್ಟೆನ್ಸ್ ಗೊತ್ತಿಲ್ಲ, ಟಿ 0.01 ಸೆಕೆಂಡ್. ಸೊ ಡಿ ಈಕ್ವಲ್ಸ್ 360 ಇಂಟು 0.01 ಆಗತ್ತೆ. ಸೊ 360 ಇಂಟು 0.01 ಮಾಡಿದ್ರೆ ಏನಾಗುತ್ತೆ, 3.6 ಮೀಟರ್ಸ್. ಇನ್ ಟರ್ಮ್ಸ್ ಆಫ್ ಮೀಟರ್ಸ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿರೋಂಥದ್ದು. ಸೊ ಸೆಂಟಿಮೀಟರ್ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, ಇಂಟು 100 ಮಾಡ್ತೀವಿ. ಸೊ ಡಿ ಈಕ್ವಲ್ಸ್ 360 ಸೆಂಟಿಮೀಟರ್ಸ್ ಆಗುತ್ತೆ.
ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಅದು 0.01 ಸೆಕೆಂಡ್ ಅಷ್ಟರಲ್ಲಿ ವೇವು 360 ಸೆಂಟಿಮೀಟರ್ ಅಷ್ಟು ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡಿರುತ್ತೆ. ಸೊ ಅಷ್ಟು ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡಿದೆ ಅಂತ ಹೇಳಿದ್ರೆ ಫಸ್ಟ್ ಟ್ರಫ್ ಏನೆ 20 ಮತ್ತೆ 40 ಸೆಂಟಿಮೀಟರ್ ಬಂದಿರೋದ್ರಿಂದ ಅದು 0.01 ಸೆಕೆಂಡ್ ಆದ್ಮೇಲೆ ಅದೇ ಪ್ಲೇಸ್ ಅಲ್ಲಿ ಬರಕ್ಕೆ ಸಾಧ್ಯ ಇಲ್ಲ. ಸೊ ಆಪ್ಷನ್ ಸಿ ರಾಂಗ್ ಆಗತ್ತೆ. ನೆಕ್ಸ್ಟ್ ಆಪ್ಷನ್ ಡಿ ಏನ್ ಕೊಟ್ಟಿದ್ದಾರೆ, ದಿಸ್ ವೇವ್ will travel a distance of 1.62 kilometer along plus x axis in 4.5 second. ಅಂದ್ರೆ ಪಾಸಿಟಿವ್ x ಡೈರೆಕ್ಷನ್ ಅಲ್ಲಿ 1.6 ಕಿಲೋಮೀಟರ್ಸ್ ಅಷ್ಟು ಟ್ರಾವೆಲ್ ಮಾಡುತ್ತೆ 4.5 ಸೆಕೆಂಡ್ ಅಲ್ಲಿ ಅಂತ. ಸೊ ಟೈಮ್ ಏನ್ ಕೊಟ್ಟಿದ್ದಾರೆ ಟೈಮ್ ಕನ್ಸಿಡರ್ ಮಾಡಿ ಆಪ್ಷನ್ ಡಿ ಫೈಂಡ್ ಔಟ್ ಮಾಡ್ತಿರೋದಲ್ವಾ ನಾವು, t equals 4.5 ಸೆಕೆಂಡ್. ಸ್ಪೀಡ್ ಆಫ್ ದಿ ಸೌಂಡ್ ಗೊತ್ತಿದೆ 360 ಮೀಟರ್ ಪರ್ ಸೆಕೆಂಡ್, ಕರೆಕ್ಟಾ? ಓಕೆ, ನೆಕ್ಸ್ಟ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ಸ್ಪೀಡ್ ಈಕ್ವಲ್ಸ್ ಅಗೇನ್ ಡಿಸ್ಟೆನ್ಸ್ ಬೈ ಟೈಮ್ ಅಂತ ತಗೋತೀರಾ. ಡಿಸ್ಟೆನ್ಸ್ ಬೇಕು ಅಂತ ಹೇಳಿದ್ರೆ ಸ್ಪೀಡ್ ಇಂಟು ಟೈಮ್ ಅಂತ ಹೇಳಿದ್ರೆ 360 ಇಂಟು 4.5. ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಸಿಗುತ್ತೆ ನಿಮಗೆ, 360 ಇಂಟು 4.5 ಮಲ್ಟಿಪ್ಲೈ ಮಾಡಿ. 5 0 0, 5 6 30, 0 3 ಕ್ಯಾರಿ, 5 3 15 ಪ್ಲಸ್ 3 18 ಆಗುತ್ತೆ. ನೆಕ್ಸ್ಟ್ 4 0 0, 4 6 24, ಅಗೇನ್ 2 ಕ್ಯಾರಿ, 4 3 12, 14, 0 0, 8 ಪ್ಲಸ್ 4 12 ಆಗುತ್ತೆ, 1 ಕ್ಯಾರಿ 6 1. ಸೊ 1 ಪಾಯಿಂಟ್ ಆದ್ಮೇಲೆ ಡೆಸಿಮಲ್ ಇದೆ, ಡೆಸಿಮಲ್ ಹಾಕ್ತೀರಾ. ಸೊ ಡಿ ಈಕ್ವಲ್ಸ್ 1620 ಮೀಟರ್ಸ್. ಇನ್ ಟರ್ಮ್ಸ್ ಆಫ್ ಕಿಲೋಮೀಟರ್ಸ್ ಅಲ್ಲಿ ಬರೆದ್ರೆ ಡಿ ಈಕ್ವಲ್ಸ್ 1.62 ಕಿಲೋಮೀಟರ್ಸ್. ಸೊ ಆಪ್ಷನ್ ಅಲ್ಲಿ ಇದೆಯಾ? 1.62 ಕಿಲೋಮೀಟರ್ಸ್ ಅಷ್ಟು ಟ್ರಾವೆಲ್ ಮಾಡುತ್ತೆ ಅಂತ. ಸೊ ಆಪ್ಷನ್ ಡಿ ಕೂಡ ಕರೆಕ್ಟ್ ಆಗುತ್ತೆ. ಒಂದೇ ಒಂದು ಇನ್ಕರೆಕ್ಟ್ ಇರೋ ಆಪ್ಷನ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ. ನೆಕ್ಸ್ಟ್ ನೆನ್ನೆನೆ ಹೇಳಿದ್ದೆ ನಾನು, ಮಲ್ಟಿಪಲ್ ಚಾಯ್ಸಸ್ ಅಂದ್ರೆ ಆಪ್ಷನ್ಸ್ ಕೂಡ ಕರೆಕ್ಟ್ ಇರ್ಬೋದು. ಪಾರ್ಟ್ 2 ಅಲ್ಲಿ ಈ ತರ ಕ್ವಶನ್ಸ್ ಇರುತ್ತೆ ಅಂತ ಹೇಳಿ. ಸೊ ಪಾರ್ಟ್ 2 ಕ್ವಶನ್ಸ್ ಇದು. ನೆಕ್ಸ್ಟ್ ಕ್ವಶನ್ ಅಗೇನ್ 2024 ಅಲ್ಲೇ ಕೇಳಿರೋಂಥದ್ದು. A train moving on a straight horizontal track with constant speed of 108 km per hour approaches a hill. When the engine of a train is at distance 1200 meters from hill, it produces a visual of frequency 550 Hz. Assuming that the speed of sound in air is 330 meters per second, the correct options is are ಅಂತ ಹೇಳಿ ಕೇಳಿದ್ದಾರೆ. ಇದು ಕೂಡ ಮಲ್ಟಿಪಲ್ ಆಪ್ಷನ್ಸ್ ಕರೆಕ್ಟ್ ಇರಬಹುದು ಅಂತ ಹೇಳಿ. ಫಸ್ಟ್ ಒನ್, ದ ಎಕೋ ಫ್ರಮ್ ಇಲ್ ವಿಲ್ ಬಿ ಹರ್ಡ್ ಬೈ ಡ್ರೈವರ್ ಆಫ್ಟರ್ 1/9 ಮಿನಿಟ್ ಅಂತ ಹೇಳಿ ಕೇಳಿದ್ದಾರೆ. ಅಂದ್ರೆ ಎಕೋ ಟೈಮ್ ಎಷ್ಟು ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು ನಾವು. ಸೊ ಫಸ್ಟ್ ಏನೇನ್ ಕೊಟ್ಟಿದ್ದಾರೆ ಅದ್ ಬರ್ಕೊಳ್ಳಿ. ಗಿವನ್ ಏನ್ ಕೊಟ್ಟಿದ್ದಾರೆ, ಸ್ಪೀಡ್ ಆಫ್ ಟ್ರೈನ್. ಸೊ ಸ್ಪೀಡ್ ಆಫ್ ಟ್ರೈನ್ ಎಸ್ ಅಂತ ತಗೊಂಡ್ರೆ 108 ಕಿಲೋಮೀಟರ್ ಪರ್ ಅವರ್. ಸೊ ಅಗೇನ್ ಇದನ್ನ ಎಸ್ ಐ ಯೂನಿಟ್ಗೆ ಕನ್ವರ್ಟ್ ಮಾಡ್ಕೋಬೇಕು ಮೀಟರ್ ಪರ್ ಸೆಕೆಂಡ್ಗೆ. ಸೊ ದಿಸ್ ಈಕ್ವಲ್ಸ್ 108 ಕಿಲೋಮೀಟರ್ ಪರ್ ಅವರ್ ಇಂಟು 1000 meters divided by 1 kilometer into 1 hour divided by 3600 seconds. ಯಾಕೆ ಹೀಗೆ ಬರ್ಕೋಬೇಕು ಅಂತ ಹೇಳಿ ಪ್ರೀವಿಯಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅವರ್ ಕ್ಯಾನ್ಸಲ್ ಆಗುತ್ತೆ, ಕಿಲೋಮೀಟರ್ ಕ್ಯಾನ್ಸಲ್ ಆಗುತ್ತೆ, ನಮಗೆ ಮೀಟರ್ ಪರ್ ಸೆಕೆಂಡ್ ಸಿಗುತ್ತೆ. ಸೊ 2 zeros ಹೋಗುತ್ತೆ, 2 1s 2 8s 2 5s 4s 54 ಆಯ್ತು. ನೆಕ್ಸ್ಟ್ ರಿಮೈನಿಂಗ್ ಏನಿದೆ 54 ಇಂಟು 10 ಡಿವೈಡೆಡ್ ಬೈ 18 ಮೀಟರ್ ಪರ್ ಸೆಕೆಂಡ್. ಸೊ ನೆಕ್ಸ್ಟ್ 2 9s 18, 2 5s 10, 9 1s 9, 6 5s 30 ಮೀಟರ್ ಪರ್ ಸೆಕೆಂಡ್ ಆನ್ಸರ್ ಸಿಕ್ತು. ದಿಸ್ ಇಸ್ ದ ಸ್ಪೀಡ್ ಆಫ್ ದ ಟ್ರೈನ್. ಎಸ್ ಐ ಯೂನಿಟ್ ಕನ್ವರ್ಟ್ ಮಾಡಿದ್ವಿ. ನೆಕ್ಸ್ಟ್ ಇನ್ನೇನ್ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಡಿ ಈಕ್ವಲ್ಸ್ 1200 meters. ನೆಕ್ಸ್ಟ್ ಸ್ಪೀಡ್ ಆಫ್ ದಿ ಸೌಂಡ್ಸ್ 330 ಮೀಟರ್ ಪರ್ ಸೆಕೆಂಡ್. ದಟ್ ಈಸ್ ವಿ ಈಕ್ವಲ್ಸ್ 330 ಮೀಟರ್ ಪರ್ ಸೆಕೆಂಡ್. ನಾವೇನ್ ಮಾಡ್ಬೇಕು, ಟಿ ಎಷ್ಟು ಅಂತ ಹೇಳಿ ಫೈಂಡ್ ಔಟ್ ಮಾಡ್ಬೇಕು. ಸೊ ಪ್ರೀವಿಯಸ್ ಪ್ರಾಬ್ಲಮ್ ಸೇಮ್ ಇದೇ ತರ ಮಾಡಿದ್ವಿ, ಸೇಮ್ ಪ್ರೊಸೀಜರ್ ಇಲ್ಲೂ ಕೂಡ ಕ್ಯಾರಿ ಆಗುತ್ತೆ. ಟೋಟಲ್ ಡಿಸ್ಟೆನ್ಸ್, ಫಸ್ಟ್ ಡಿಸ್ಟೆನ್ಸ್ ಕವರ್ಡ್ ಬೈ ದಿ ಟ್ರೈನ್ ಫೈಂಡ್ ಔಟ್ ಮಾಡ್ಕೋಬೇಕು. ನೆಕ್ಸ್ಟ್ ರಿಮೈನಿಂಗ್ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡ್ಕೋಬೇಕು. ನೆಕ್ಸ್ಟ್ ಟೋಟಲ್ ಡಿಸ್ಟೆನ್ಸ್
ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ವೆಲಾಸಿಟಿ ಸ್ಪೀಡ್ ಆಫ್ ದಿ ಸೌಂಡ್ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ, ಟೈಮ್ ಎಷ್ಟು, ಎಕೋ ಎಷ್ಟು ಅಂತ ಹೇಳಿ ಸಿಗತ್ತೆ. ಸೊ ನೆಕ್ಸ್ಟ್ ಡಿಸ್ಟೆನ್ಸ್ ಕವರ್ಡ್ by the train when the echo is heard. ಸೊ ಇದೇನಾಗತ್ತೆ, ಇವಾಗ ನಮಗೆ ಗೊತ್ತಿದೆ ಸ್ಪೀಡ್ ಈಕ್ವಲ್ಸ್ ಡಿಸ್ಟೆನ್ಸ್ ಬೈ ಟೈಮ್ ಅಂತ ಹೇಳಿ. ಸೊ ಸ್ಪೀಡ್ ಆಫ್ ದಿ ಟ್ರೈನ್ ಎಷ್ಟು, 30 ಮೀಟರ್ ಪರ್ ಸೆಕೆಂಡ್. ಸೊ 30 ಅಂತ ಮಾತ್ರ ಬರ್ಕೊಳ್ಳೋಣ. ನೆಕ್ಸ್ಟ್ 30 ಈಕ್ವಲ್ಸ್ ಡಿಸ್ಟೆನ್ಸ್ 1200. ಸೊ ಡಿಸ್ಟೆನ್ಸ್ ಅಲ್ವಾ ನಮಗೆ ಬೇಕಿರೋದು. ಸೊ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡ್ತಿರೋದು ನಾವ್ ಇವಾಗ. ಡಿಸ್ಟೆನ್ಸ್ ಎಷ್ಟು ಅಂತ 1200 ಬಂದು ಒರಿಜಿನಲ್ ಡಿಸ್ಟೆನ್ಸ್ ಆಗುತ್ತೆ. ಸೊ ಡಿ ಬೈ ಟಿ ಅಂತ ಹಾಗೆ ಬರ್ಕೋತೀರಾ. ಡಿ ಈಕ್ವಲ್ಸ್ ಏನಾಗುತ್ತೆ ಅವಾಗ 30 ಟಿ. ಪ್ರೀವಿಯಸ್ ಅಲ್ಲಿ 20 ಟಿ ಬಂದಿತ್ತು, ಇಲ್ಲಿ 30 ಟಿ ಬಂದಿದೆ. ಸೊ ಇದು ಡಿಸ್ಟೆನ್ಸ್ ಕವರ್ಡ್. ನೆಕ್ಸ್ಟ್ ರಿಮೈನಿಂಗ್ ಡಿಸ್ಟೆನ್ಸ್ ಏನಾಗುತ್ತೆ, ಸೊ ರಿಮೈನಿಂಗ್ ಡಿಸ್ಟೆನ್ಸ್ ಈಕ್ವಲ್ಸ್ ಒರಿಜಿನಲ್ ಡಿಸ್ಟೆನ್ಸ್ ಮೈನಸ್ ಕವರ್ಡ್ ಡಿಸ್ಟೆನ್ಸ್ ಮಾಡ್ತೀರಾ. ಒರಿಜಿನಲ್ ಡಿಸ್ಟೆನ್ಸ್ ಎಷ್ಟಿದೆ, 1200 ಮೀಟರ್ ಮೈನಸ್ 30 ಟಿ. ಸೊ ಇದು ರಿಮೈನಿಂಗ್ ಡಿಸ್ಟೆನ್ಸ್ ಆಯ್ತು. ಟೋಟಲ್ ಡಿಸ್ಟೆನ್ಸ್ ಏನಾಗುತ್ತೆ ಆಗ, ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ಸೌಂಡ್ ವೇವ್ಸ್. ಸೌಂಡ್ ವೇವ್ಸ್ ಎಷ್ಟು ಟೋಟಲ್ ಡಿಸ್ಟೆನ್ಸ್ ನ ಕವರ್ ಮಾಡತ್ತೆ ಅಂತ ಹೇಳಿ. ಸೊ ಫಸ್ಟ್ ಒರಿಜಿನಲ್ ಡಿಸ್ಟೆನ್ಸ್ 1200 ಬರ್ಕೋತೀರಾ, ಪ್ಲಸ್ ರಿಮೈನಿಂಗ್ ಡಿಸ್ಟೆನ್ಸ್ ಎಷ್ಟು ಉಳ್ಕೊಳತ್ತೆ ಅಂದ್ರೆ ಟ್ರೈನ್ ಸ್ವಲ್ಪ ದೂರ ಮೂವ್ ಆಗಿರತ್ತಲ್ವಾ, ಆ ಡಿಸ್ಟೆನ್ಸ್ ನ ಬಿಟ್ಟು ನೆಕ್ಸ್ಟ್ ಇನ್ನೆಷ್ಟು ಉಳ್ಕೊಳತ್ತೆ ಡಿಸ್ಟೆನ್ಸ್ ಹಿಲ್ಗೆ ಅಂತ ಹೇಳಿ. ಆ ಡಿಸ್ಟೆನ್ಸ್ ಬಂದು 1200 ಮೈನಸ್ 30 ಟಿ ಫೈಂಡ್ ಔಟ್ ಮಾಡಿದ್ವಿ. ಸೊ ದಿಸ್ ಈಕ್ವಲ್ಸ್ 2400 ಮೈನಸ್ 30 ಟಿ. ಈಗ ನಮಗೆ ಟೈಮ್ ಕ್ಯಾಲ್ಕುಲೇಟ್ ಮಾಡೋದು ಈಸಿ ಆಗುತ್ತೆ. ಸೊ ಟೈಮ್ ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀವಿ, ಸ್ಪೀಡ್ ಈಕ್ವಲ್ಸ್ ಡಿಸ್ಟೆನ್ಸ್ ಬೈ ಟೈಮ್ ಅಂತ ಗೊತ್ತಿದೆ. ಸೊ ಟೈಮ್ ಬೇಕು ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಸ್ಪೀಡ್ ಅಂತ ಹೇಳಿದ್ರೆ ವಿ ನ ಕನ್ಸಿಡರ್ ಮಾಡ್ಬೇಕಿಲ್ಲಿ ನಾವು. ಸ್ಪೀಡ್ ಆಫ್ ದಿ ಸೌಂಡ್ ವೇವ್ಸ್ ಅಂತ ತಗೋಬೇಕಾಗತ್ತೆ. ಸೊ ಟಿ ಈಕ್ವಲ್ಸ್ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಸಿಕ್ಕಿದೆ ನಮಗೆ, 2400 ಮೈನಸ್ 30 ಟಿ ಡಿವೈಡೆಡ್ ಬೈ ಸ್ಪೀಡ್ ಆಫ್ ದಿ ಸೌಂಡ್ ವೇವ್ಸ್ ತಗೋಬೇಕು, ಕನ್ಸಿಡರ್ ಮಾಡ್ಬೇಕು, ಟ್ರೈನ್ ತಗೋಬಾರ್ದು ಇಲ್ಲಿ. ಸೊ ವಿ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ ಅದನ್ನ ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ದಟ್ ಈಸ್ 330. ನೆಕ್ಸ್ಟ್ ಮಾಮೂಲಿ ಒನ್ ವೇರಿಯಬಲ್ ತರ ಮಾಡ್ತಾ ಹೋಗಿ. 330 ಟಿ ಈಕ್ವಲ್ಸ್ 2400 ಮೈನಸ್ 30 ಟಿ. ಸೊ ಎಲ್ ಎಚ್ ಎಸ್ ಕಳ್ಸಿದ್ರೆ ಮೈನಸ್ 30 ಇರೋದು ಪ್ಲಸ್ 30 ಆಗುತ್ತೆ. 360 ಟಿ ನಾನು ಡೈರೆಕ್ಟ್ ಬರ್ಕೋತಾ ಇದ್ದೀನಿ ಈಕ್ವಲ್ಸ್ 2400. ಟಿ ವ್ಯಾಲ್ಯೂ ಬೇಕು ಅಂತ ಹೇಳಿದ್ರೆ 2400 ಡಿವೈಡೆಡ್ ಬೈ 360 ಆಗುತ್ತೆ. ಸೊ 0 ಕ್ಯಾನ್ಸಲ್ ಆಗುತ್ತೆ. 12 3s 36, 12 2s 24, 1 0 ಹಂಗೆ ಕ್ಯಾರಿ ಮಾಡ್ತೀರಾ. ಸೊ ಟಿ ಏನಾಗುತ್ತೆ 20 ಡಿವೈಡೆಡ್ ಬೈ 3 ಸೆಕೆಂಡ್ಸ್ ಆಯ್ತು. ಸೊ ಯಾವ ಆಪ್ಷನ್ ಅಲ್ಲಿ ಇದೆ ಇದು ಕ್ವಶನ್ ಅಲ್ಲಿ, ಆಪ್ಷನ್ ಡಿ ಅಬ್ಸರ್ವ್ ಮಾಡಿ. ದ ಎಕೋ ಫ್ರಮ್ ಹಿಲ್ ವಿಲ್ ಬಿ ಹರ್ಡ್ ಬೈ ಡ್ರೈವರ್ ಆಫ್ಟರ್ 20 ಬೈ 3 ಸೆಕೆಂಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಡಿ ಕರೆಕ್ಟ್ ಆಯ್ತಾ. ನೆಕ್ಸ್ಟ್ ಆಪ್ಷನ್ ಎ ಮಿನಿಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ 20 ಬೈ 3 ಸೆಕೆಂಡ್ಸ್ ನ ನಾವು ಮಿನಿಟ್ ಕನ್ವರ್ಟ್ ಮಾಡೋಣ. ಮಿನಿಟ್ ಕನ್ವರ್ಟ್ ಮಾಡಿದ್ರೆ ಆನ್ಸರ್ ಏನ್ ಸಿಗತ್ತೆ ನಮಗೆ, ಸೊ ಸೆಕೆಂಡ್ಸ್ ಅಲ್ಲಿ ಇರೋದನ್ನ ಮಿನಿಟ್ ಕನ್ವರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಡಿವೈಡೆಡ್ ಬೈ 60 ಮಾಡ್ಬೇಕು. ಸೊ ಟಿ ಈಕ್ವಲ್ಸ್ 20 ಡಿವೈಡೆಡ್ ಬೈ 3 ಇಂಟು 1 ಬೈ 60. ಸೊ ಇಲ್ಲಿ 0 ಕ್ಯಾನ್ಸಲ್ ಆಗುತ್ತೆ, 2 1s 2 3s. ಟಿ ಏನಾಗುತ್ತೆ ಅವಾಗ 1 ಡಿವೈಡೆಡ್ ಬೈ 3 ಇಂಟು 3. ಸೊ ಟಿ ಈಕ್ವಲ್ಸ್ 1 ಬೈ 9 ಮಿನಿಟ್. ಸೆಕೆಂಡ್ಸ್ ಅಲ್ಲಿ ಇರೋದನ್ನ ನಾವು ಮಿನಿಟ್ಸ್ಗೆ ಕನ್ವರ್ಟ್ ಮಾಡಿದೀವಿ ಅಂತ. ಸೊ ಆಪ್ಷನ್ ಎ ಕೂಡ ಕರೆಕ್ಟ್ ಆಗತ್ತೆ ಅವಾಗ. ಆಪ್ಷನ್ ಎ ಕೂಡ ಕರೆಕ್ಟ್. ನೆಕ್ಸ್ಟ್ ಉಳ್ಕೊಂಡಿರೋದು ಯಾವುದು, ದ ಡಿಸ್ಟೆನ್ಸ್ ಆಫ್ ಎಂಜಿನ್ ಫ್ರಮ್ ದ ಹಿಲ್ ಅಟ್ ವಿಚ್ ಎಕೋ ಇಸ್ ಹರ್ಡ್ ಬೈ ಡ್ರೈವರ್ ಇಸ್ 1000 ಮೀಟರ್ ಅಂತ ಹೇಳಿದ್ರೆ ರಿಮೈನಿಂಗ್ ಡಿಸ್ಟೆನ್ಸ್ ಇದೆ ಅಂತ ನಾನು ಫೈಂಡ್ ಔಟ್ ಮಾಡಿದೆ ಅಲ್ವಾ. ರಿಮೈನಿಂಗ್ ಡಿಸ್ಟೆನ್ಸ್ ಎಷ್ಟು ಬರುತ್ತೋ ಆನ್ಸರು ಅದೇ ಏನು ಹಿಲ್ ಇಂದ ಟ್ರೈನಿಗೆ ಎಷ್ಟು ದೂರ ಇದೆ ಅಥವಾ ಎಂಜಿನ್ಗೆ ಎಷ್ಟು ದೂರ ಇದೆ ಅಂತ ಹೇಳಿ. ಸೊ ರಿಮೈನಿಂಗ್ ಡಿಸ್ಟೆನ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡೋಣ. ರಿಮೈನಿಂಗ್ ಡಿಸ್ಟೆನ್ಸ್ 1200 ಮೈನಸ್ 30 ಟಿ ಅಂತ ಫೈಂಡ್ ಔಟ್ ಮಾಡಿದೀವಿ ಆಲ್ರೆಡಿ. ಸೊ ಅದನ್ನ ಬರ್ಕೋತೀವಿ. ರಿಮೈನಿಂಗ್ ಡಿಸ್ಟೆನ್ಸ್
ಈಕ್ವಲ್ಸ್ 1200 minus 30t. So 1200 minus 30 into in terms of seconds ಅಲ್ಲಿ ಇರೋ ವ್ಯಾಲ್ಯೂನ ಬರ್ಕೋಬೇಕು ನೀವು, ಯಾಕಂದ್ರೆ SI ಯೂನಿಟ್ ಸೆಕೆಂಡ್ಸ್. 20 divided by 3. 3 ones 3 tens. So 1200 minus 200 ಎಷ್ಟು ಸಿಗತ್ತೆ? 1000 ಮೀಟರ್. ಸೊ ಆನ್ಸರ್ ಕರೆಕ್ಟ್ ಇದೆ ಅಲ್ವಾ? ಆಪ್ಷನ್ ಬಿ ಕೂಡ ಕರೆಕ್ಟ್ ಆಯ್ತು. ನೆಕ್ಸ್ಟ್ ಆಪ್ಷನ್ ಸಿ ಮಾತ್ರ ಉಳ್ಕೊಂಡಿದೆ. ಇದು ಕರೆಕ್ಟಾ ಅಥವಾ ಇನ್ಕರೆಕ್ಟಾ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ದ ವೇವ್ ಲೆಂತ್ ಆಫ್ ಸೌಂಡ್ ಪ್ರೊಡ್ಯೂಸ್ ಬೈ ವಿಷಲ್ ಇಸ್ 60 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ನಮಗೆ ವೆಲಾಸಿಟಿ ಆಫ್ ಸೌಂಡ್ ಗೊತ್ತಿದೆ, ಲ್ಯಾಂಬ್ಡಾ ಎಷ್ಟು ಅಂತ ಹೇಳಿ, ವೇವ್ ಲೆಂತ್ ಎಷ್ಟು ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ಸೊ ಸೌಂಡ್ 330, ಸ್ಪೀಡ್ ಬಂದು 330 ಮೀಟರ್ ಪರ್ ಸೆಕೆಂಡ್ ಇದೆ, ಫ್ರೀಕ್ವೆನ್ಸಿ 550 ಹರ್ಟ್ಸ್ ಕೊಟ್ಟಿದ್ದಾರೆ. ಸೊ 550 ಹರ್ಟ್ಸ್ ಅಂತ ಹೇಳಿದ್ರೆ ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಎಫ್ ಈಕ್ವಲ್ಸ್ 550 ಹರ್ಟ್ಸ್, ನೆಕ್ಸ್ಟ್ ಸ್ಪೀಡ್ 330 ಮೀಟರ್ ಪರ್ ಸೆಕೆಂಡ್. ಲ್ಯಾಂಬ್ಡಾ ಎಷ್ಟು ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ಸೊ ಲ್ಯಾಂಬ್ಡಾ ಎಷ್ಟು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ವಿ ಈಕ್ವಲ್ಸ್ ಎಫ್ ಇಂಟು ಲ್ಯಾಂಬ್ಡಾ ಅಂತ ನಿಮಗೆ ಗೊತ್ತಿದೆ. ಸೊ ಲ್ಯಾಂಬ್ಡಾ ಈಕ್ವಲ್ಸ್ ವಿ ಬೈ ಎಫ್ ಆಗುತ್ತೆ. ಸೊ ಲ್ಯಾಂಬ್ಡಾ ಈಕ್ವಲ್ಸ್ ವಿ ಎಷ್ಟಿದೆ? 330 ಡಿವೈಡೆಡ್ ಬೈ 550. ಸೊ ಇಲ್ಲಿ 0 0 ಕ್ಯಾನ್ಸಲ್ ಆಗುತ್ತೆ, 11 5 11 3 ಲ್ಯಾಂಬ್ಡಾ ಈಕ್ವಲ್ಸ್ 3/5 ಬಂತಾ? ಸೊ 3/5 ಬಂತು ಅಂತ ಹೇಳಿದ್ರೆ 5 ಇಂದ 3ನ ಡಿವೈಡ್ ಮಾಡಿ, ಲೆಸ್ ಇರೋದ್ರಿಂದ 0 ಪಾಯಿಂಟ್ ಹಾಕೋತೀರಾ, ನೆಕ್ಸ್ಟ್ ಇಲ್ಲೊಂದು 0 ಹಾಕೋತೀರಾ, 5 6 30. ಸೊ 0.6 ಬಂತು. 0.6 ಮೀಟರ್ಸ್ ಇನ್ ಟರ್ಮ್ಸ್ ಆಫ್ ಮೀಟರ್, ಎಸ್ ಐ ಯೂನಿಟ್ ನಾವು ಕನ್ವರ್ಟ್ ಮಾಡಿ ಮಾಡ್ತಿರೋದು. ಸೊ ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ? ಲ್ಯಾಂಬ್ಡಾ ಈಕ್ವಲ್ಸ್ 60 ಸೆಂಟಿಮೀಟರ್. ಸೊ ಇದು ಕೂಡ ಆಪ್ಷನ್ ಕರೆಕ್ಟ್ ಇದೆ. ಸೊ ಇಲ್ಲಿಗೆ 4 ಆಪ್ಷನ್ಸ್ ಕೂಡ ಕರೆಕ್ಟ್ ಆಗಿರೋ ಆಪ್ಷನ್ಸ್ ಕೊಟ್ಟಿದ್ದಾರೆ ಅವರು. 4ಕ್ಕೆ 4 ಆಪ್ಷನ್ಸ್ ಕೂಡ ಕರೆಕ್ಟ್. ಇದು ಪಾರ್ಟ್ 12 ಬರೋಂತ ಕ್ವಶನ್. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಇಷ್ಟು ಕ್ವಶನ್ಸ್ ಏನ್ ಬರುತ್ತೆ ಒಲಿಂಪಿಯಾಡ್ ಎಕ್ಸಾಮಿನೇಷನ್ ಅಲ್ಲಿ ನಿಮ್ಗೆ ಸೌಂಡ್ ರಿಲೇಟೆಡ್ ಹೇಗೆ ಕ್ವಶನ್ಸ್ ಕೇಳ್ಬೋದು ಅವರು ಅಂತ ಹೇಳಿ ಡಿಸ್ಕಸ್ ಮಾಡಿದೀವಿ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಡೌಟ್ಸ್ ಇರೋರು ಹ್ಯಾಂಡ್ ರೈಸ್ ಮಾಡ್ಬೋದು, ಅನ್ಮ್ಯೂಟ್ ಮಾಡ್ಕೊಂಡು ನೆಕ್ಸ್ಟ್ ಆಪ್ಷನ್ಸ್ ಕೊಡ್ತಾರೆ, ಅನ್ಮ್ಯೂಟ್ ಮಾಡಿ ನೀವು ಡೌಟ್ಸ್ ಕೇಳ್ಬೋದು. ಲ್ಯಾಂಬ್ಡಾ ಅಂತ ಹೇಳಿದ್ರೆ ವೇವ್ ಲೆಂತ್ ನಾವು ಲ್ಯಾಂಬ್ಡಾ ಇಂದ ಡಿನೋಟ್ ಮಾಡೋ ಅಂತದ್ದು ಸಿಂಬಲ್, ಅದು ಅಷ್ಟ. ನೆಕ್ಸ್ಟ್ ವೀಕ್ ಮ್ಯಾಥ್ಸ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಸೈನ್ಸ್ ಮ್ಯಾಥ್ಸ್ 2 ಕ್ಲಾಸಸ್ ಕೂಡ ಇರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬೇಸ್ಡ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. OnePlus ಯಾರಿದ್ದೀರಾ ರೀನೇಮ್ ಮಾಡ್ಕೊಂಡಿಲ್ಲ, ಹ್ಯಾಂಡ್ ರೈಸ್ ಮಾಡಿದೀರಾ ಅನ್ಸುತ್ತೆ. ಕ್ವಶನ್ ಏನು ಅಂತ ಕೇಳ್ಬೋದು, ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ. ಯಾವ ಕ್ವಶನ್ಸ್ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಕೇಳಿದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು. ಯಾವ ಕ್ವಶನ್ ಅರ್ಥ ಆಗಿಲ್ಲ ಅದು ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ರೆ ನಾನು ಆ ಕ್ವಶನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ಕ್ಲಾಸ್ ಏನ್ ನಡೀತಿದೆ ಅದು ರೆಕಾರ್ಡೆಡ್ ವಿಡಿಯೋ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗುತ್ತೆ ನಿಮಗೆ. ಅನ್ವೇಷಣೆ 2024 ಅಂತ ಟೈಪ್ ಮಾಡಿದ್ರೆ ಆ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಇರುತ್ತೆ. ಅದರಲ್ಲಿ ನರ್ಸರೀಸ್ ಆಫ್ ಟ್ಯಾಲೆಂಟ್ ಅಂತ ಹೇಳಿ ಒಂದು ಪ್ಲೇ ಲಿಸ್ಟ್ ಇದೆ. ಅಲ್ಲಿಗೆ ಹೋದ್ರೆ ನಿಮಗೆ ಏನೇನು ನಾವು ಕ್ಲಾಸಸ್ ಮಾಡ್ತೀವಿ ಅದ್ರ ರೆಕಾರ್ಡೆಡ್ ವಿಡಿಯೋಸ್ ಅವೈಲಬಲ್ ಇರುತ್ತೆ. ಸ್ಪೀಡ್ ಮತ್ತೆ ವೆಲಾಸಿಟಿಗೆ ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಸ್ಪೀಡ್ ಅಂತ ಹೇಳಿದ್ರೆ ಸ್ಕೇಲಾರ್ ಕ್ವಾಂಟಿಟಿ,
ವೆಲಾಸಿಟಿ ಅಂತ ಹೇಳಿದ್ರೆ ವೆಕ್ಟಾರ್ ಕ್ವಾಂಟಿಟಿ ಅಂತ ಹೇಳಿದ್ರೆ ಸ್ಪೀಡ್ ಅಂತ ತಗೊಂಡಾಗ ನಾವು ಡಿಸ್ಟೆನ್ಸ್ ಬೈ ಟೈಮ್ ಅಂತ ತಗೋತೀವಿ. ವೆಲಾಸಿಟಿಗೆ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಂತ ಹೇಳಿ ತಗೋತೀವಿ. ಸ್ಪೀಡ್ಗೆ ಡೈರೆಕ್ಷನ್ ಇರಲ್ಲ, ಟೋಟಲ್ ಡಿಸ್ಟೆನ್ಸ್ ಅಥವಾ ಟೋಟಲ್ ಪಾತ್ ಅಂತ ಏನ್ ತಗೋತೀವಿ ಅದು. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳೋದಾದ್ರೆ ಇಲ್ಲಿ ನಿಮ್ ಸ್ಕೂಲ್ ಇರತ್ತೆ ಅಂತ ಅನ್ಕೊಂಡ್ರೆ ಇಲ್ಲಿ ನಿಮ್ ಮನೆ ಇರತ್ತೆ ಅಂತ ಅನ್ಕೊಳ್ಳಿ. ಸೊ ಮನೆಯಿಂದ ನೀವು ಸ್ಕೂಲಿಗೆ ಹೋಗ್ಬೇಕು. ಮನೆಯಿಂದ ಸ್ಕೂಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಬಂದು ಹಿಂಗೋ ಹೋಗ್ತೀರಾ, ಇಲ್ಲೆಲ್ಲೋ ಹಿಂಗ್ ರೋಡ್ ಇರತ್ತೆ, ಹಿಂಗ್ ಹೋಗ್ತೀರಾ. ಸೊ ಇದನ್ನ ನೀವು ಡಿಸ್ಟೆನ್ಸ್ ಅಂತ ತಗೋತೀರಾ, ಕರೆಕ್ಟಾ? ಸೊ ಇದು ಡಿಸ್ಟೆನ್ಸ್. ಬೇರೆ ಬೇರೆ ಪಾತ್ ಕೂಡ ಇರ್ಬೋದು ಸ್ಕೂಲ್ಗೆ ಹೋಗಕ್ಕೆ, ನಾನು ಒಂದ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಬಟ್ ಡಿಸ್ಪ್ಲೇಸ್ಮೆಂಟ್ ಅಂತ ತಗೊಂಡ್ರೆ ಸ್ಟ್ರೈಟ್ ಡೈರೆಕ್ಷನ್. ಸೊ ನಿಮ್ದು ಮನೆಯಿಂದ ಸ್ಕೂಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ, ಇದು ಸ್ಟ್ರೈಟ್ ಏನಿರುತ್ತೆ ಇದನ್ನ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ ತಗೊಳ್ಳೋಂಥದ್ದು. ಸೊ ನೀವು ಇಷ್ಟೆಲ್ಲಾ ನಡ್ಕೊಂಡು ಹೋದ್ರು ಕೂಡ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಡಿಸ್ಟೆನ್ಸ್ ಏನಿರುತ್ತೆ, ಶಾರ್ಟೆಸ್ಟ್ ರೂಟ್, ಅದನ್ನ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ನೀವು ಹೆಂಗೆಂಗೋ ನಡ್ಕೊಂಡು ಹೋಗಿರ್ತೀರ ಅಲ್ವಾ, ರೋಡ್ ಹೆಂಗಿರುತ್ತೆ ಹಂಗೆ ಅದನ್ನ ಡಿಸ್ಟೆನ್ಸ್ ಅಂತ ಹೇಳಿ ತಗೊಳ್ಳೋಂಥದ್ದು. ಸೊ ಸ್ಪೀಡ್ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಬೈ ಟೈಮ್ ಅಂತ ತಗೋತೀವಿ, ವೆಲಾಸಿಟಿಗೆ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಂತ ತಗೋತೀವಿ. ಅಂದ್ರೆ ವೆಲಾಸಿಟಿ ಅಂತ ಬಂದಾಗ ಅಲ್ಲಿ ಡೈರೆಕ್ಷನ್ ಕೂಡ ಕನ್ಸಿಡರ್ ಆಗುತ್ತೆ, ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತೀರಾ ಅಂತ ಹೇಳಿ. ಬಟ್ ಡಿಸ್ಟೆನ್ಸ್ ಸ್ಪೀಡ್ ಅಂತ ಬಂದಾಗ ಅಲ್ಲಿ ಡೈರೆಕ್ಷನ್ ಕನ್ಸಿಡರ್ ಆಗಲ್ಲ. ನೀವು ಯಾವ ಡೈರೆಕ್ಷನ್ ಅಲ್ಲಿ ಆದ್ರೂ ಬೇಕಾದ್ರೆ ಹೋಗಿರ್ಬೋದು, ಯಾಕಂದ್ರೆ ರೋಡ್ ಯಾವ ಡೈರೆಕ್ಷನ್ ಅಲ್ಲಿ ಟರ್ನ್ ಆಗತ್ತೆ ಅಂತ ಹೇಳಿ ಗೊತ್ತಿರಲ್ಲ. ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಮಾಡಿದಾಗ ನಮಗೆ ಸ್ಪೀಡ್ ಸಿಗೋಂಥದ್ದು. ಏನೇನಾದ್ರೂ ಡೌಟ್ಸ್ ಇದೆಯಾ? ನೀವು ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಯ್ತ್ರಿ ಅಂತ ಹೇಳಿದ್ರೆ ನೆಕ್ಸ್ಟ್ ಆನ್ಲೈನ್ ಕ್ಲಾಸಸ್ ಲಿಂಕ್ ಎಲ್ಲ ಗ್ರೂಪ್ ಅಲ್ಲಿ ಸಿಗುತ್ತೆ. ಏನೇ ಅಪ್ಡೇಟ್ಸ್ ಇತ್ತು ಅಂತ ಹೇಳಿದ್ರೆ ಲೈಕ್ ಕ್ಯಾಂಪ್ ಬಗ್ಗೆ ಆಗಿರ್ಬೋದು, ಏನಾದ್ರೂ ಇನ್ಫಾರ್ಮೇಶನ್ ಇತ್ತು ಅಂತ ಹೇಳಿದ್ರೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀವಿ. ನಿಮಗೆ ಅಲ್ಲಿ ಅವೈಲೇಬಲ್ ಇರುತ್ತೆ ಇನ್ಫಾರ್ಮೇಶನ್ ಅನ್ನೋಕ್ಕೋಸ್ಕರ ವಾಟ್ಸ್ಆಪ್ ಗ್ರೂಪ್ ನ ಕ್ರಿಯೇಟ್ ಮಾಡ್ತೀರಾ ಅಂತದ್ದು. ಹರ್ಷಿತಾ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಅನ್ಮ್ಯೂಟ್ ಮಾಡಿ ಏನ್ ಕ್ವಶನ್ ಅಂತ ಕೇಳ್ಬೋದು. ಮ್ಯಾಮ್ ನಾನು ಈಗ ಜಾಯ್ನ್ ಆಗಿದ್ದೀನಿ ಮ್ಯಾಮ್, ಇದು ಕ್ವಶನ್ ನ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀರಾ? ಯಾವ ಕ್ವಶನ್ ಅಪ್ಪ? ರೆಕಾರ್ಡೆಡ್ ವಿಡಿಯೋ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗತ್ತೆ. ಲಾಸ್ಟ್ ಕ್ವಶನ್ ಅರ್ಥ ಆಗಿಲ್ವಾ ನಿನಗೆ? ಹಾ ಮ್ಯಾಮ್. ಇವಾಗ ಜಾಯ್ನ್ ಆಗಿದ್ಯಲ್ಲ ಅದಕ್ಕೆ ಗೊತ್ತಾಗಿಲ್ಲ. ಒಂದ್ಸಲ ರೆಕಾರ್ಡೆಡ್ ವಿಡಿಯೋ ನೋಡು, ಅರ್ಥ ಆಗತ್ತೆ. ಸರಿ ಮ್ಯಾಮ್. ಓಕೆ, ಥ್ಯಾಂಕ್ಸ್ ಮ್ಯಾಮ್. ಆಕ್ಸಲರೇಷನ್ ಅಂತ ಅಂದ್ರೆ ಏನು? ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ ಹೇಳಿ. ಅಂದ್ರೆ ವೆಲಾಸಿಟಿ ಎಷ್ಟು ಚೇಂಜ್ ಆಗತ್ತೆ ಟೈಮ್ ಇಂಟರ್ವಲ್, ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ಗೆ ವೆಲಾಸಿಟಿಲಿ ಎಷ್ಟು ಚೇಂಜಸ್ ಆಗ್ತಿದೆ ಅನ್ನೋದನ್ನ ನಾವು ಆಕ್ಸಲರೇಷನ್ ಅಂತ ಹೇಳಿ ಕರೆಯುವಂಥದ್ದು. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ರೇಟ್ ಅಂತ ತಗೊಂಡಾಗ ಅಲ್ಲಿ ಟೈಮ್ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿ. ಅಮೃತ ಹ್ಯಾಂಡ್ ರೈಸ್ ಮಾಡಿದೀರಾ? ಅನ್ಮ್ಯೂಟ್ ಮಾಡಿ ಕ್ವಶನ್ ಕೇಳ್ಬೋದು. ಹಲೋ ಹಾ ಹೇಳಪ್ಪ. ಮ್ಯಾಮ್, ಇದು 2022-23 ಕ್ವಶನ್ ನಂಬರ್ 35 ಕ್ವಶನ್. ಹಾ, ಅದ್ ಅರ್ಥ ಆಗಿಲ್ವಾ? ಆಗಿಲ್ಲ ರೀ. 2022-23 ಎಸ್ಟರ್ಡೇ. ಓ, ನಿನ್ನೆ ಮಾಡಿದ ಕ್ಲಾಸಾ? ಎಸ್ ಮ್ಯಾಮ್. ಓಕೆ, ಒಂದೇ ನಿಮಿಷ. ಈ ಕ್ವಶನ್? ಎಸ್ ಮ್ಯಾಮ್. ಓಕೆ, ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಟೆಂಪರೇಚರ್ 1 ಕೊಟ್ಟಿದ್ದಾರೆ, ಅದು 0 ಡಿಗ್ರಿ ಸೆಲ್ಸಿಯಸ್. V1 V2 ಟೂ ಸ್ಪೀಡ್ಸ್ ಆಫ್ ಕೊಟ್ಟಿದ್ದಾರೆ. ಟೂ ಸ್ಪೀಡ್ಸ್ ನ, ಒಂದು 32 ಮೀಟರ್ ಪರ್ ಸೆಕೆಂಡ್ ಇದೆ, ಇನ್ನೊಂದು ಸ್ಪೀಡ್ ಬಂದು 360 ಮೀಟರ್ ಪರ್ ಸೆಕೆಂಡ್ ಇದೆ. ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಹೇಳಿದ್ರೆ T2 ಟೆಂಪರೇಚರ್ ಎಷ್ಟು ಅಂತ ಹೇಳಿ. ನಮ್ಗೆ ಫಾರ್ಮುಲಾ ಗೊತ್ತಿದೆ, V1/V2 ಈಕ್ವಲ್ಸ್ ಸ್ಕ್ವೇರ್ ರೂಟ್ ಆಫ್ T1/T2 ಅಂತ. ಇದು ಫಾರ್ಮುಲಾ. ಸೊ ಸ್ಪೀಡ್ ಮತ್ತೆ ಟೆಂಪರೇಚರ್ ಅಂತ ಕೊಟ್ಟಾಗ ಫಾರ್ಮುಲಾ ನಾವ್ ಯೂಸ್ ಮಾಡ್ಬೇಕಿರೋದು ಇದೆ. ಸೊ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀರಾ. 332 ಡಿವೈಡೆಡ್ ಬೈ 360 ಈಕ್ವಲ್ಸ್ ಸ್ಕ್ವೇರ್ ರೂಟ್ ಆಫ್ 273. ಅಂದ್ರೆ T1 ಅಂದ್ರೆ 273 ಸಬ್ಸ್ಟಿಟ್ಯೂಟ್ ಮಾಡಿದೀನಿ, ಡಿವೈಡೆಡ್ ಬೈ T2. ಇನ್ನೊಂದ್ಸಲ ಮಾಡ್ಬೇಕಾ ಅಥವಾ ಎಕ್ಸ್ಪ್ಲೈನ್ ಮಾಡಿದ್ರೆ ಅರ್ಥ ಆಗತ್ತಾ?
ಪ್ರಾಬ್ಲಮ್ ಇನ್ನೊಂದ್ಸಲ ಮಾಡ್ಲಾ? ಓಕೆ, ಗಿವನ್ ಏನೇನ್ ಕೊಟ್ಟಿದ್ದಾರೆ ನಮಗೆ ಗೊತ್ತಾಯ್ತಲ್ವಾ? ಸೊ ನೆಕ್ಸ್ಟ್ 332 ಡಿವೈಡೆಡ್ ಬೈ ಏನ್ ಕೊಟ್ಟಿದ್ದಾರೆ? 360 ಕೊಟ್ಟಿದ್ದಾರೆ. 360, 332, 273. 332 divided by 360 equals square root of 273 divided by T2. So squaring on both side ಮಾಡಿದಾಗ ನಿಮಗೆ 332 divided by 360 whole square. ಇಲ್ಲಿ ಸ್ಕ್ವೇರ್ ಮತ್ತೆ ರೂಟ್ ಕ್ಯಾನ್ಸಲ್ ಆಗುತ್ತೆ ಅಷ್ಟೇ. 273 divided by T2 whole square ಅಂತ ಮಾಡಿದಾಗ ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 332 ಡಿವೈಡೆಡ್ ಬೈ 360 ಮಾಡಿದಾಗ ನಮಗೆ ವ್ಯಾಲ್ಯೂ 0.92 ಬರುತ್ತೆ. ನೀವು ಅದನ್ನ ಡಿವೈಡ್ ಮಾಡಿ ನೋಡ್ಕೊಳ್ಳಿ, ಚೆಕ್ ಮಾಡಿ. 0.92 ಹೋಲ್ ಸ್ಕ್ವೇರ್ ಈಕ್ವಲ್ಸ್ 273 ಬೈ T2. ಸೊ 0.92 ನ 2 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ನಿಯರ್ಲಿ 0.846 ಅಂತ ಬರುತ್ತೆ. ಆನ್ಸರ್ ಈಕ್ವಲ್ಸ್ 273 ಡಿವೈಡೆಡ್ ಬೈ T2. ಸೊ ಇಲ್ಲಿ ಪಾಯಿಂಟ್ ಆದ್ಮೇಲೆ 4 ಡಿಜಿಟ್ಸ್ ಇದೆ ಅಲ್ವಾ? ಸೊ ಲಾಸ್ಟ್ 2 ಡಿಜಿಟ್ಸ್ ಏನಿದೆ 4, 6 ಅದು 46 ಅಂತ ಹೇಳಿದ್ರೆ ಇಟ್ ಇಸ್ ನಿಯರ್ ಟು 50. 4, 6 ಎರಡನ್ನು ಆಡ್ ಮಾಡಿ ನೆಕ್ಸ್ಟ್ ನಂಬರ್ಗೆ ರೌಂಡ್ ಅಪ್ ಮಾಡ್ತೀವಿ ಅಂತ ಹೇಳಿದ್ರೆ 5 ಅಂತ. ಸೊ 0.85 ಅಂತ ತಗೊಂಡು ಈಕ್ವಲ್ಸ್ 273 ಡಿವೈಡೆಡ್ ಬೈ T2. ನೆಕ್ಸ್ಟ್ T2 ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀವಿ? 273 ಡಿವೈಡೆಡ್ ಬೈ 0.85. ಸೊ ಡೆಸಿಮಲ್ ಇದ್ದಾಗ ಸ್ವಲ್ಪ ಕಷ್ಟ ಆಗತ್ತಲ್ವಾ ನಮಗೆ ಡಿವಿಷನ್. ಸೊ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 100 ಅಥವಾ ಪಾಯಿಂಟ್ ನ ಶಿಫ್ಟ್ ಮಾಡ್ಕೋತೀರಾ. ಇದು 27,300 ಆಗತ್ತೆ ಡಿವೈಡೆಡ್ ಬೈ 85 ಆಗತ್ತೆ. ಸೊ 85 ಇಂದ 27,300 ನ ನೀವು ಡಿವೈಡ್ ಮಾಡಿದ್ರೆ ನಿಯರ್ಲಿ 321 ಕೆಲ್ವಿನ್ ಅಷ್ಟು ಬರುತ್ತೆ ಆನ್ಸರ್ ಟೆಂಪರೇಚರ್. ಸೊ ಅವರು ಕೆಲ್ವಿನ್ ಅಲ್ಲಿ ಕೇಳಿಲ್ಲ, ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕೇಳಿರೋ ಅಂತದ್ದು. ಸೊ ಕೆಲ್ವಿನ್ ಇಂದ ನೀವು ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡ್ಬೇಕು. ಸೊ ಅವಾಗ ಏನಾಗುತ್ತೆ, ಅದು ಕನ್ವರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಫಾರ್ಮುಲಾ ಇದೆ. ಸೊ ಡಿಗ್ರಿ ಸೆಲ್ಸಿಯಸ್ ಡಿವೈಡೆಡ್ ಬೈ 100 ಈಕ್ವಲ್ಸ್ ಕೆಲ್ವಿನ್ ಮೈನಸ್ 273 ಡಿವೈಡೆಡ್ ಬೈ 100. ಇಲ್ಲಿ 100 ಕ್ಯಾನ್ಸಲ್ ಆಗುತ್ತೆ. ಡಿಗ್ರಿ ಸೆಲ್ಸಿಯಸ್ ಈಕ್ವಲ್ಸ್ ಕೆಲ್ವಿನ್ ಮೈನಸ್ 273. ಸೊ ಕೆಲ್ವಿನ್ ಅಂತ ಹೇಳಿದ್ರೆ ನಮ್ಗೆ ಏನ್ ವ್ಯಾಲ್ಯೂ ಸಿಕ್ಕಿದೆ ಅದೇ, ಇನ್ ಟರ್ಮ್ಸ್ ಆಫ್ ಕೆಲ್ವಿನ್ ಅಲ್ಲಿ ಏನಿರುತ್ತೆ ಅದು. ಸೊ ಡಿಗ್ರಿ ಸೆಲ್ಸಿಯಸ್ ಈಕ್ವಲ್ಸ್ 321 ಮೈನಸ್ 273. ಸೊ ಲಾಸ್ಟಿಗೆ ಆನ್ಸರ್ 321 ಇಂದ 273 ನ ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ 48 ಡಿಗ್ರಿ ಸೆಲ್ಸಿಯಸ್ ಆನ್ಸರ್ ಬರುತ್ತೆ. ಸೊ ಆಪ್ಷನ್ ಡಿ 48 ಡಿಗ್ರಿ ಸೆಲ್ಸಿಯಸ್ ಕರೆಕ್ಟ್. ಇನ್ಯಾರಿಗಾದ್ರೂ ಡೌಟ್ ಇದೆಯಾ? ಸೊ ಡೌಟ್ ಇತ್ತು ಅಂತ ಹೇಳಿದ್ರೆ ಫಸ್ಟ್ ಕ್ಲಾಸ್ ಮಾಡ್ಬೇಕಿದ್ರೆ ನೀವು ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಆಗ ಡೌಟ್ ಸ್ವಲ್ಪ ಕಡಿಮೆ ಆಗತ್ತೆ. ಇನ್ನ ಡೌಟ್ ಇದೆ ಕ್ಲಾರಿಫೈ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಗೆ ರೆಕಾರ್ಡೆಡ್ ವಿಡಿಯೋ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗುತ್ತೆ. ನರ್ಸರೀಸ್ ಆಫ್ ಟ್ಯಾಲೆಂಟ್ ಅನ್ನ ಪ್ಲೇ ಲಿಸ್ಟ್ ಅಲ್ಲಿ ಒಂದ್ಸಲ ರೆಫರ್ ಮಾಡ್ಬೋದು. ಸೊ ಇವತ್ತಿನ ಕ್ಲಾಸ್ಗೆ ಏನು ಡೌಟ್ ಇಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ಎಂಡ್ ಮಾಡೋಣ. ಸೌಂಡ್ ಅನ್ನ ಚಾಪ್ಟರ್ದು ಇವತ್ತಿಗೆ ಕಂಪ್ಲೀಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸೈನ್ಸ್ ಏನೇ ಇದ್ರು ನೀವು ಟಾಪಿಕ್ ಜೊತೆ ಬರ್ತಾರೆ, ಯಾರು ಮಾಡ್ತಾರೆ ಅವರು. ಥ್ಯಾಂಕ್ ಯು.